ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಿಶೋರ್ ಸರ್. ಕರ್ನಾಟಕ ಹಿಸ್ಟ್ರಿಯನ್ನು ಹೇಳಲು ಬಂದಿದ್ದೀನಿ. ಕರ್ನಾಟಕ ಇತಿಹಾಸದ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ವಿ. ಕರ್ನಾಟಕ ಇತಿಹಾಸದಲ್ಲಿ ನಾವು ಈಗ ಪ್ರಸ್ತುತ ವಿಷಯವಾಗಿ ನೋಡಿದರೆ ಕದಂಬರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ, ಗಂಗರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಈಗ ನಾವು ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ. ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ. ಅಂದರೆ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಕದಂಬರು, ಕದಂಬರ ನಂತರ ಗಂಗರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಗಂಗರ ನಂತರ ಬರೋರೆ ಈ ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ನಾವು ನಿನ್ನೆವರೆಗೆ ಮಾಡಿದ್ದು ಇಮ್ಮಡಿ ಪುಲಿಕೇಶಿಯವರಿಗೆ ಮಾಡಿದ್ವಿ. ಇಮ್ಮಡಿ ಪುಲಿಕೇಶಿಯು ಯಾವ ರೀತಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ, ಅವನ ಯಾದವಿ ಕಲಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಯಾದವಿ ಕಲದ ನಂತರ ದಕ್ಷಿಣ ಮತ್ತು ಉತ್ತರ ಭಾರತದ ನಡುವೆ ನಡೆದಿರುವಂತಹ ಸಂಘರ್ಷ, ಅಂದರೆ ಹರ್ಷನ ನಡುವೆ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ನಡೆದಿರುವಂತಹ ಸಂಘರ್ಷದ ಬಗ್ಗೆನೂ ಸಹಿತ ನಾವು ಅಧ್ಯಯನ ಮಾಡಿದ್ದೀವಿ. ಈ ಇಮ್ಮಡಿ ಪುಲಿಕೇಶಿಯ ಗೆಲುವು ಮತ್ತು ಹರ್ಷ ಕಳ್ಕೊಂಡಿರುವಂತಹ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಅದೇ ರೀತಿ ದಕ್ಷಿಣ ಪತೇಶ್ವರ ಎಂಬ ಬಿರುದಿನ ಬಗ್ಗೆ ನಾವು ಸಹಿತ ಕೇಳಿದ್ದೀವಿ. ಯಾಕಂದ್ರೆ ಹರ್ಷನು ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಕೊಡ್ತಾನ. ಅದೇ ರೀತಿ ಇಮ್ಮಡಿ ಪುಲಿಕೇಶಿಯು ಹರ್ಷನಿಗೆ ಉತ್ತರ ಪತೇಶ್ವರ ಎಂಬ ಬಿರುದು ಕೊಡ್ತಾನೆ. ಇದೇ ರೀತಿ ನಾವೇನ್ ಮಾಡಿವಿ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಅಧ್ಯಯನ ಮಾಡ್ಕೊತ ಬಂದಿದ್ದೀವಿ. ಈ ವಂಶದ ಶ್ರೇಷ್ಠ ದೊರೆ ಅಂತ ಹೇಳಿ ನಾವು ಇಮ್ಮಡಿ ಪುಲಿಕೇಶಿಯನ್ನು ಗುರುತಿಸ್ತೀವಿ. ಈತನೇ ಈ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ತೀವಿ. ನಾವು ಇವುಗಳನ್ನು ಕಾಲ್ಪನಿಕ ಚಿತ್ರವಾಗಿ ನೋಡ್ತೀವಿ. ಅದೇ ರೀತಿ ಈತನಿಗೆ ಇರುವಂತಹ ಬಿರುದುಗಳು ನೋಡ್ತೀವಿ. ಅದೇ ರೀತಿ ಈತನ ದಿಗ್ವಿಜಯ ಇರುವಂತ ತಕ್ಷಣ ತನ್ನ ಚಿಕ್ಕಪ್ಪನಾಗಿರುವಂತಹ ಮಂಗಳೇಶನೊಂದಿಗೆ ಯಳ ಮತ್ತು ಸಿಂಬಗಿ ಪ್ರದೇಶದಲ್ಲಿ ಯುದ್ಧವನ್ನು ಮಾಡಿ ಆತನನ್ನು ಕೊಂದು ಈತ ಸಿಂಹಾಸನವನ್ನು ಏರ್ತಾನೆ, ಅಂದ್ರೆ ಪಟ್ಟವನ್ನು ಏರ್ತಾನೆ. ಈತನೇ ಈ ವಂಶದ ಶ್ರೇಷ್ಠ ದೊರೆ. ಅಷ್ಟೇ ಅಲ್ಲ, ಈತ ರಾಷ್ಟ್ರಕೂಟರೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಅವ್ರನ್ನು ಸಹಿತ ತನ್ನ ಸಾಮಂತರನ್ನಾಗಿ ಮಾಡ್ಕೋತಾನೆ.
ಅದೇ ರೀತಿ ಈತ ದಕ್ಷಿಣ ಭಾರತದ ಕೊಂಕಣ ಪ್ರಾಂತ್ಯವನ್ನು ಆಳುತ್ತಿರುವಂತಹ ಮೌರ್ಯರಾಗಿರ್ಬಹುದು, ಕದಂಬರಾಗಿರ್ಬಹುದು ಮತ್ತು ಅಳುಪರಾಗಿರ್ಬಹುದು, ತಲಕಾಡಿನ ಗಂಗರಾಗಿರ್ಬಹುದು, ಇವರು ಎಲ್ಲರನ್ನೂ ಸಹಿತ ಸೋಲಿಸಿ ತನ್ನ ಸಾಮಂತರನ್ನಾಗಿ ಮಾಡ್ಕೋತಾನೆ. ಅದೇ ರೀತಿ ನಾವು ಹರ್ಷನೊಂದಿಗೆ ಆಗಿರುವಂತಹ ಸಂಘರ್ಷದ ಬಗ್ಗೆ ನೋಡ್ತೀವಿ, ನರ್ಮದಾ ಕಾಳಗ ಅಂತ ಹೇಳ್ತೀವಿ. ಈ ಹರ್ಷನೊಂದಿಗೆ ಆಗಿರುವಂತಹ ಸಂಘರ್ಷದ ನಂತರದ ದಿನಗಳಲ್ಲಿ ಈತನ ಸಾಮ್ರಾಜ್ಯ ಎಲ್ಲ ಪ್ರದೇಶಗಳಲ್ಲಿ ಹಬ್ಬಿರ್ತದೆ. ಅಂದ್ರೆ ಕನ್ನಡದ ಭೂಭಾಗದಲ್ಲಿ ಸ್ಥಾಪನೆ ಆಗಿರುವಂತಹ ಒಂದು ಸಾಮ್ರಾಜ್ಯ ಇಡೀ ಭರತಖಂಡದಲ್ಲಿ ಹಬ್ಬಲು ಕಾರಣ ಮೊಟ್ಟ ಮೊದಲಿಗೆ ಹಬ್ಬಿರುವಂತಹ ರಾಜಮನೆತನದ ಒಂದು ಸಾಮ್ರಾಜ್ಯ ಯಾವಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನರ್ಮದಾ ಕಾಳಗದ ನಂತರ ಈತನ ಸಂಘರ್ಷಗಳು ಇದೇ ರೀತಿ ನಿಲ್ಲಲ್ಲ. ಈತ ಸಂಗಮ ಮನೆತನಗಳಾಗಿರುವಂತಹ ಚೇರ, ಚೋಳ ಮತ್ತು ಪಾಂಡ್ಯರೊಂದಿಗೆ ಸಹಿತ ಸಂಘರ್ಷಕ್ಕಿಳಿತಾನೆ. ಅವರನ್ನು ಸಹಿತ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ಳುವುದರ ಮುಖಾಂತರ ಅವರ ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸ್ತಾನೆ. ಅದೇ ರೀತಿ ಇಲ್ಲಿ ನೋಡಿ, ಸಂಗಮ ಮನೆತನ ಅಂತ ಹೇಳಿದೆ, ಚೇರ, ಚೋಳ, ಪಾಂಡ್ಯ ಅಂತ ಹೇಳಿದೆ. ಅದೇ ರೀತಿ ಪಲ್ಲವರೊಂದಿಗೆ ಸಹಿತ ಈತ ಸಂಘರ್ಷವನ್ನು ಮಾಡ್ತಾನೆ. ಪಲ್ಲವರೊಂದಿಗೆ ಇವರ ಸಂಘರ್ಷ ವಂಶ ಪಾರಂಪರಿಕವಾಗಿ ನಡೆದಿತ್ತು. ಶತಶತಮಾನಗಳಿಂದ ಇವರ ಸಂಘರ್ಷಗಳು ನಡೆದಿದ್ದು. ನಾನು ಪಲ್ಲವರೊಂದಿಗೆ ಆಗಿರುವಂತಹ ಯುದ್ಧಗಳ ಬಗ್ಗೆ ಹೇಳಿದೆ. ಈ ವಂಶ ಪಾರಂಪರಿಕವಾಗಿ ನಡೆದಿರುವಂತಹ ಈ ಯುದ್ಧಗಳು ಅಂದ್ರೆ ಈ ಸಂಘರ್ಷ ಪಲ್ಲವರದು ಮತ್ತು ಬಾದಾಮಿ ಚಾಲುಕ್ಯರದ್ದು ಸ್ವಲ್ಪ ಇದರಲ್ಲಿ ನೋಡಿದಾಗ ಮುಂಬರುವ ದಿನಗಳಲ್ಲಿ ಈತನ ನಂತರ ಆಳ್ವಿಕೆಗೆ ಬರುವಂತಹ ರಾಜರಲ್ಲಿ ಅಂದ್ರೆ ವಿನಯಾದಿತ್ಯ ಆಗಿರ್ಬೋದು, ವಿಜಯಾದಿತ್ಯ ಆಗಿರ್ಬೋದು, ವಿಕ್ರಮಾದಿತ್ಯ ಆಗಿರ್ಬೋದು, ಇವರೆಲ್ಲರೂ ಸಹಿತ ಈ ಕಂಚಿ ಮತ್ತು ಬಾದಾಮಿ ನಡುವೆ ಸಂಘರ್ಷಗಳು ನಡೆಯುತ್ತಲೇ ಇರ್ತವೆ. ಮತ್ತು ಆ ಸಂಘರ್ಷಗಳು ಈ ವಂಶಕ್ಕೆ ಮತ್ತು ಆ ವಂಶಕ್ಕೆ ಅಂದ್ರೆ ಪಲ್ಲವ ವಂಶಕ್ಕೆ ಮತ್ತು ಇಮ್ಮಡಿ ಪುಲಿಕೇಶಿಯ ಈ ಬಾದಾಮಿ ವಂಶಕ್ಕೆ ಕಂಟಿನ್ಯೂ ಆಗಿ ಉಳಿದ್ಬಿಡ್ತಾವ. ಇದೇ ದಕ್ಷಿಣ ಭಾರತದ ಎರಡು ರಾಜಮನೆತನಗಳು ತನ್ನ ಕಂಟಿನ್ಯೂ ಆಗಿ ಅಂದ್ರೆ ವಂಶ ಪಾರಂಪರಿಕವಾಗಿ ಸಂಘರ್ಷಗಳನ್ನು ಮಾಡ್ತಾನೆ ಇರ್ತವ. ಇದೇ ರೀತಿ ದಕ್ಷಿಣದ ಸಾರ್ವಭೌಮತ್ವವನ್ನು ಪಡೆಯುವ ದೃಷ್ಟಿಕೋನದಿಂದ ಈ ಸಂಗಮ ಮನೆತನಗಳು ಮತ್ತು ಪಲ್ಲವರಾಗಿರಬಹುದು, ಬಾದಾಮಿ ಚಾಲುಕ್ಯರಾಗಿರಬಹುದು, ಗಂಗರಾಗಿರಬಹುದು, ರಾಷ್ಟ್ರಕೂಟರಾಗಿರಬಹುದು, ಈ ದಕ್ಷಿಣ ಭಾರತದ ರಾಜ ಮನೆತನಗಳು ಈ ಸಂಪೂರ್ಣ ದಕ್ಷಿಣ ಭಾರತದ ಮೇಲೆ ಅಂದ್ರೆ ಈ ಸಂಪೂರ್ಣ ದಕ್ಷಿಣ ಭಾರತದ ಮೇಲೆನೆ ತನ್ನ ರಾಜ್ಯ ಪ್ರಭುತ್ವವನ್ನು ಸಾಧಿಸಬೇಕು ಅನ್ನುವ ದೃಷ್ಟಿಯಿಂದ ಏನ್ ಮಾಡ್ತಾವಪ್ಪ ಅಂದ್ರೆ ಸಂಘರ್ಷವನ್ನು ಮಾಡ್ತಾವ. ಇದು ಮೇನ್ ಅಂದ್ರೆ ಇಲ್ಲಿ ಹೇಳಿದ್ವಿ, ಫಲವತ್ತಾದ ಭೂಮಿಯನ್ನು ಪಡೆಯುವ ದೃಷ್ಟಿಕೋನ, ರಾಜಕೀಯ ಶ್ರೇಷ್ಠತೆ ಮತ್ತು ಆರ್ಥಿಕ ಪ್ರಾಬಲ್ಯತೆ. ಇಲ್ಲಿ ನೋಡಿ, ಫಲವತ್ತಾದ ಭೂಮಿ ಅಂದ ತಕ್ಷಣ ಈ ದಕ್ಷಿಣ ಭಾರತದಲ್ಲಿ ನೋಡಿದಾಗ ನರ್ಮದಾ ನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ನಂತರ ಕಾವೇರಿ ನದಿ, ಈ ರೀತಿ ಈ ದೊಡ್ಡ ದೊಡ್ಡ ನದಿಗಳೊಂದಿಗೆ ಅತಿ ಚಿಕ್ಕ 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 ನದಿಗಳು ಸಹಿತ ಇದಾವ. ಫಲವತ್ತಾದ ಭೂಮಿ ಇದೆ. ಈ ಮಾಳ್ವ ಪ್ರಾಂತ್ಯದಲ್ಲಿ ಶ್ರೇಷ್ಠವಾದ ಫಲವತ್ತಾದ ಭೂಮಿ ಇದೆ. ಅಷ್ಟೇ ಅಲ್ಲ, ಅರಬ್ಬಿ ಸಮುದ್ರದ ತಟ ಆಗಿರಬಹುದು, ಅಂದ್ರೆ ಜಲಮಾರ್ಗಗಳು ನಮಗೆ ಈಜಿ ಆಗುತ್ತೆ. ಈ ಕಡೆ ಬಂಗಾಳ ಕೊಲ್ಲಿ ಇದೆ. ಈ ರೀತಿ ನಾವು ಮ್ಯಾಪನ್ನೇ ಸ್ವಲ್ಪ ನೋಡಿದಾಗ, ಯಾಕಂದ್ರೆ ಭೌಗೋಳಿಕವಾಗಿ ಆರ್ಥಿಕವಾಗಿ ಅಂದ್ರೆ ಭೌಗೋಳಿಕವಾಗಿ ಪ್ರಬಲವಾಗಿರುವ ಪ್ರದೇಶದಲ್ಲಿ ಆರ್ಥಿಕ ಪ್ರಾಬಲ್ಯತೆ ಇದ್ದೇ ಇರುತ್ತದೆ. ನೋಡಿ, ಇಲ್ಲಿಂದ ನಾವು ನೋಡಿದಾಗ ಭಾರತದ ನಕಾಶೆಯನ್ನು ನೋಡಿದಾಗ ವಿದೇಶಿ ವ್ಯಾಪಾರಕ್ಕೂ ಅನುಕೂಲವಾಗಿತ್ತು. ಯಾಕಂದ್ರೆ ಸಮುದ್ರದ ಮುಖಾಂತರ ನಾವು ವಿದೇಶಗಳಿಗೆ ಸಂಪರ್ಕವನ್ನು ಸಾಧಿಸಬಹುದಾಗಿತ್ತು. ಎರಡನೇದಾಗಿ ಈ ಭೂಭಾಗದಲ್ಲಿ ಸಹ್ಯಾದ್ರಿ ಪರ್ವತಗಳು ಬರ್ತಾವ. ಈ ಭೂಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ ನಾವು, ಪಶ್ಚಿಮ ಘಟ್ಟಗಳು ಬರ್ತಾವ. ಅಷ್ಟೇ ಅಲ್ಲ ನೈಋತ್ಯ ಮಾರುತಗಳು ಏನು ಭಾರತದ ಮೇಲೆ ಬೀಸ್ತಾವಲ್ಲ, ವ್ಯವಸ್ಥಿತವಾಗಿ ಹಾಗೂ ಸೀಸನೇಬಲ್ ಅಂತೀವಿ ನಾವು, ಋತುಮಾನಗಳ ಅನುಸಾರವಾಗಿ ಮಳೆಯನ್ನು ಕೊಟ್ಟು ಹೋಗ್ತಾವ. ಅದೇ ರೀತಿ ಈ ನೈಋತ್ಯ ಮಾರುತಗಳು ಭಾರತದಲ್ಲಿ ಎಂಟ್ರಿ ಕೊಟ್ಟಾಗ ಅವು ಏನು ರಿವರ್ಸ್ ಆಗಿ ಹೋಗ್ತಿರ್ತಾವಲ್ಲ, ಅವಾಗ ಸಹಿತ ಅವರತ್ತ ಮಾರುತಗಳು ಅಂತ ಹೇಳಿದ್ವಿ, ಆ ಮಾರುತಗಳು ಸಹಿತ ಮಳೆಯನ್ನು ಸುರಿಸಿ ಹೋಗ್ತಾವ. ಹೀಗಾಗಿ ಪೂರ್ವದ ಭೂಭಾಗದಲ್ಲಿಯೂ ಸಹಿತ, ಪೂರ್ವ ಘಟ್ಟ ಪ್ರದೇಶದಲ್ಲಿಯೂ ಸಹಿತ ಮಳೆಯನ್ನು ಚೆಲ್ಲಿ ಹೋಗ್ತಾವ. ಹೀಗಾಗಿ ಈ ಫಲವತ್ತಾದ ಭೂಮಿ ನಾವೇನು ಹೇಳ್ತೀವಲ್ಲ, ಈ ಫಲವತ್ತಾದ ಭೂಮಿಯ ಮೇಲೆ ಎಲ್ಲರ ದೃಷ್ಟಿ ಇತ್ತು. ಯಾವ ರೀತಿ ಉತ್ತರ ಭಾರತದಲ್ಲಿ ಗಂಗಾ ನದಿ, ಸಿಂಧೂ ನದಿ, ಯಮುನಾ ನದಿಯ ತಟದ ಮೇಲೆ ಸಾಮ್ರಾಜ್ಯಗಳು ಸ್ಥಾಪನೆ ಮಾಡ್ತಾರಲ್ಲ, ಅದೇ ರೀತಿ ದಕ್ಷಿಣ ಭಾರತದ ವೈಶಿಷ್ಟ್ಯವನ್ನು ನಾವು ನೋಡಿದಾಗ ಇಲ್ಲಿ ನರ್ಮದಾ ನದಿಯಿಂದ ಕೆಳಭಾಗ ಪ್ರದೇಶದಲ್ಲಿ ಗೋದಾವರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಈ ನದಿ ವ್ಯವಸ್ಥೆಯ ಸುತ್ತಲಿನ ಭೂಪ್ರದೇಶದಲ್ಲಿ ಸಾಮ್ರಾಜ್ಯಗಳು
ತನಗೆ ಬೇಕಾಗಿರುವ ಹಾಗೆ ಆರ್ಥಿಕವಾಗಿ ಪ್ರಾಬಲ್ಯತೆಯನ್ನು ಸಾಧಿಸ್ತಾ ಬರ್ತಿದ್ವು. ಹಿಂಗಾಗಿ ಅವರಿಗೆಲ್ಲ ಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ಭೂಭಾಗದಲ್ಲಿ ಫಲವತ್ತಾದ ಭೂಮಿ ಇದು ಪಡೆದ ತಕ್ಷಣ ಆಟೋಮೆಟಿಕ್ ಆಗಿ ರಾಜಕೀಯ ಶ್ರೇಷ್ಠತೆ ಸಿಗುತ್ತಿತ್ತು. ಈ ರಾಜಕೀಯ ಶ್ರೇಷ್ಠತೆ ಸಿಗಬೇಕಾದ್ರೆ ಆರ್ಥಿಕ ಪ್ರಾಬಲ್ಯರಾಗಿರ್ತಾರೆ. ಹೀಗಾಗಿ ಈ ಭೂಭಾಗಕ್ಕಾಗಿ ಇವರ ಸಂಘರ್ಷಗಳು ನಡೆದಿದ್ದವು. ಅಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ನಾವು ನೋಡಿದಾಗ ದೆಹಲಿ ಸುಲ್ತಾನರು ಸಹಿತ ಅಲ್ಲಾವುದ್ದೀನ್ ಖಿಲ್ಜಿಯ ಸಮಯದಲ್ಲಿ ನಾವು ಸ್ಟಡಿ ಮಾಡಿದಾಗ ಅವನ ಮಲ್ಲಿಕಾರ್ಜುನನು ಈ ಭಾರತದ ಭೂಭಾಗದಲ್ಲಿ ಅಂದ್ರೆ ದಕ್ಷಿಣ ಭಾರತದ ಭೂಭಾಗದ ಮೇಲೆ ಅಟ್ಯಾಕ್ ಮಾಡಿ ಯುದ್ಧವನ್ನು ಮಾಡಿ ಈ ಭೂಪ್ರದೇಶವನ್ನು ವಶಪಡಿಸಲು ಬರ್ತಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ದೆಹಲಿ ಸುಲ್ತಾನರು ಸಹಿತ ದಕ್ಷಿಣ ಭಾರತವನ್ನು ಗೆಲ್ಲಲು ಹಂಬಲವನ್ನು ತೋರಿಸ್ತಾರ. ಅದೇ ರೀತಿ ಅವರ ನಂತರದ ದಿನಗಳಲ್ಲಿ ಮೊಘಲರು ಬರ್ತಾರ, ಅವರು ಸಹಿತ ಈ ಭೂಭಾಗದ ಮೇಲೆ ತನ್ನ ಪ್ರಾಬಲ್ಯತೆಯನ್ನು ಸಾಧಿಸಲು ಬಹಳ ಆತುರತೆಯನ್ನು ತೋರಿಸ್ತಾರೆ. ಬಟ್ ಆ ಸಮಯ ಸಂದರ್ಭಾನುಸಾರವಾಗಿ ಇಲ್ಲಿರುವಂತಹ ಮಣ್ಣಿನಲ್ಲಿ ಆ ರಾಜಮನೆತನಗಳು ಹುಟ್ಟಿಕೊಂಡು, ಯಾಕಂದ್ರೆ ನಾವು ಮೊಘಲರ ಅಂದ ತಕ್ಷಣ ನಾವು ಶಿವಾಜಿಯನ್ನು ಸ್ಟಡಿ ಮಾಡ್ತೀವಿ. ಯಾವಾಗ ಈ ಭೂಪ್ರದೇಶದಲ್ಲಿ ಮರಾಠ ಸಾಮ್ರಾಜ್ಯ ಬರುತ್ತಲ್ಲ, ಆ ಮರಾಠ ಸಾಮ್ರಾಜ್ಯ ದಕ್ಷಿಣ ಭಾರತದ ಮೇಲೆ ಮೊಘಲರ ದಬ್ಬಾಳಿಕೆಯನ್ನು ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತದೆ. ಈ ರೀತಿ ಎಷ್ಟರ ಮಟ್ಟಿಗೆ ವಿದೇಶಿ ದಾಳಿಗಳು ಉತ್ತರ ಭಾರತದ ಮೇಲೆ ಆಗಿದವಲ್ಲ, ಅದರ ಕಡಿಮೆ ಪ್ರಭಾವವು ದಕ್ಷಿಣ ಭಾರತದ ಮೇಲೆ ಆಗಿದೆ. ಯಾಕಂದ್ರೆ ವಿದೇಶಿ ಆಕ್ರಮಣಗಳು ಡೈರೆಕ್ಟ್ ಆಗಿ ಭೂಪ್ರದೇಶದ ಮುಖಾಂತರವಾಗಿ ಬರ್ತಿದ್ದವು. ಹಿಂಗಾಗಿ ಅವು ಉತ್ತರ ಭಾರತದ ಮೇಲೆ ಆಗ್ತಿದ್ದವು. ದಕ್ಷಿಣ ಭಾರತಕ್ಕೆ ಬರಬೇಕಾದ್ರೆ ಆ ಸೈನ್ಯವು ಅಲ್ಲಿವರೆಗೆ ಬರಕ್ ಆಗ್ತಿರ್ಲಿಲ್ಲ. ಕಾರಣ ವಿಂಧ್ಯ ಪರ್ವತಗಳು ಅಂತ ಹೇಳ್ತೀವಲ್ಲ, ವಿಂಧ್ಯ ಪರ್ವತವನ್ನು ದಾಟಿ ಬರಬೇಕು, ನರ್ಮದಾ ನದಿಯನ್ನು ದಾಟಿ ಬರಬೇಕು. ಇಲ್ಲಿರುವಂತಹ ಪ್ರಾಬಲ್ಯಯುತವಾದಂತಹ ಶಕ್ತಿಯುತವಾದಂತಹ ಜನರ ಸೈನ್ಯಗಳು ಅಂದ್ರೆ ಇಲ್ಲಿರುವಂತಹ ರಾಜಮಂತ್ರಿಗಳ ಸೈನ್ಯಗಳಿಗೆ ಫೈಟ್ ಮಾಡಕ್ಕೆ ಅವರಿಗೆ ಆಗ್ತಿರ್ಲಿಲ್ಲ. ಇದು ಒಂದು ಭೌಗೋಳಿಕವಾಗಿ ನೋಡಿದಾಗ, ಅದೊಂದು ನೈತಿಕವಾಗಿ ನೋಡಿದಾಗ, ಅಥವಾ ಸ್ವಲ್ಪ ಹಿಂದೋಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದ ಮಣ್ಣಿನಲ್ಲಿ ಹುಟ್ಟಿರುವಂತಹ ಈ ಸೈನ್ಯಗಳು, ಈ ಸಾಮ್ರಾಜ್ಯಗಳು ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿತ್ತು ಅಂದ್ರೆ ಉತ್ತರ ಭಾರತದೊಂದಿಗೆ ಫೈಟ್ ಮಾಡುವಂತ ಅಬಿಲಿಟಿ ಇವರಲ್ಲಿ ಇತ್ತು. ಯಾಕಂದ್ರೆ ಉತ್ತರ ಭಾರತೀಯರು ಯಾವತ್ತಿಗೂ ತಮ್ಮನ್ನು ಪ್ರಬಲವಾಗಿ ತಿಳ್ಕೊಂಡಿದ್ರೂ ಸಹಿತ ಈ ದಕ್ಷಿಣ ಭಾರತದ ರಾಜಮನೆತನಗಳು ತಮ್ಮನ್ನು ಯಾವತ್ತೂ ಕೆಳಮಟ್ಟದಲ್ಲಿ ನೋಡಲಿಲ್ಲ. ಮೇನ್ ಅಂದ್ರೆ ಇಲ್ಲೊಂದು ಜೀವಂತವಾದ ಉದಾಹರಣೆ ಅಂತ ಹೇಳಿದಾಗ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನನ ಕಾಳಗ ಅಂತ ಹೇಳ್ತೀವಿ. ಈ ರೀತಿ ನಾವು ನೋಡಿದಾಗ ನಮಗೆ ಗೊತ್ತಾಗತ್ತ. ಇದರಂತೆ ಪಲ್ಲವರ ನಡುವೆ ಮತ್ತು ಚಾಲುಕ್ಯರ ನಡುವೆ ಈ ವಂಶ ಪಾರಂಪರಿಕ ಕಾಳಗದಲ್ಲಿ ನಾವು ನೋಡಿದಾಗ ಶೈವ ಪಂಥೀಯ ಮತ್ತು ವೈಷ್ಣವ ಪಂಥೀಯ ಮತ್ತು ಶೈವ ಪಂಥೀಯ ವಿಚಾರಧಾರೆಗಳು ಸಹಿತ ಅಲ್ಲಿ ಬರ್ತಾವ. ಈ ರೀತಿ ಮೂಲತಃ ಈ ಪಲ್ಲವರು ವಾತಾಪಿಯಿಂದ ಅಂದ್ರೆ ಬಾದಾಮಿಯಿಂದ ಹೋದವರು. ಹಿಂಗಾಗಿ ಅಲ್ಲಿಯೂ ಸಹಿತ ಸಂಘರ್ಷ ಆಗತ್ತ. ಇನ್ನು ಪಲ್ಲವರು ಅಂತ ನಾನು ನಿಮ್ಗೆ ಹೇಳಿದೆ. ಇಲ್ಲಿ ನೋಡ್ರಿ, ಮುಂಬರುವ ದಿನಗಳಲ್ಲಿ ಈಗ ನಾವು ಈ ಮನೆತನದ ಮುಂದಿನ ಪೀಳಿಗೆ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ, ಅವಾಗ ನಮಗೆ ಗೊತ್ತಾಗತ್ತ ಇವನ ವಂಶಸ್ಥರು. ಈಗ ವಿನಯಾದಿತ್ಯ ಬರ್ತಾನೆ, ವಿನಯಾದಿತ್ಯ. ಇದೇ ರೀತಿ ವಿಜಯಾದಿತ್ಯ ಬರ್ತಾನೆ. ಇದೇ ರೀತಿ ವಿಕ್ರಮಾದಿತ್ಯರು ಬರ್ತಾರ. ಇವ್ರು ಎಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮನೆತನದೊಂದಿಗೆ ಕಂಟಿನ್ಯೂ ಆಗಿ ಸಂಘರ್ಷವನ್ನು ಮಾಡ್ತಾರೆ. ಹಾಗಾದ್ರೆ ಈ ಮನೆತನವನ್ನು ನಾವು ನೋಡಿದಾಗ 1ನೇ ಮಹೇಂದ್ರ ವರ್ಮ ಬರ್ತಾನೆ, ಇಲ್ಲಿ 1ನೇ ನರಸಿಂಹ ವರ್ಮ ಬರ್ತಾನೆ. ಹಂಗೆ ಅಲ್ಲಿ ಮುಂದೆ ಹೋದಾಗ ಇಲ್ಲಿ 2ನೇ ಮಹೇಂದ್ರ ವರ್ಮ ಬರ್ತಾನೆ. ಇಲ್ಲಿ ಮತ್ತ 2ನೇ ನರಸಿಂಹ ವರ್ಮ ಬರ್ತಾರೆ. ಇವರ ನಡುವೆ ಮತ್ತು ಇವರ ನಡುವೆ ಕಂಟಿನ್ಯೂ ಆಗಿ ಕಂಚಿ ಭೂಪ್ರದೇಶವನ್ನು ವಶಪಡಿಸಲು ಮತ್ತು ಬಾದಾಮಿಯ ಭೂಪ್ರದೇಶವನ್ನು ವಶಪಡಿಸಿಕೊಳ್ಳಲು ಸಂಘರ್ಷಗಳು ನಡೀತಾವೆ. ಅದೇ ರೀತಿ ನಾನು ನಿನ್ನೆ ಹೇಳಿದೆ, ಪುಲಿಕೇಶಿ ಏನ್ ಮಾಡ್ತಾನಪ್ಪ ಅಂದ್ರೆ 1ನೇ ಮಹೇಂದ್ರ ವರ್ಮನನ್ನು ಪೊಲ್ಲಿಲೂರು ಎಂಬ ಯುದ್ಧದಲ್ಲಿ ಸೋಲಿಸ್ತಾನೆ. ಪೊಲ್ಲಿಲೂರು ಭೂಪ್ರದೇಶದಲ್ಲಿ ನಡೆದಿರುವಂತಹ ಒಂದು ಸಂಘರ್ಷದಲ್ಲಿ ಸೋಲಿಸಿ ಅವನನ್ನು ಕೊಂದು ಹಾಕ್ತಾನೆ. ಇದು ಮತ್ತೆ ಈ ವೈರತ್ವಕ್ಕೆ ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ತಂದು ಕೊಡ್ತದೆ. ರಾಜಕೀಯ ಬದಲಾವಣೆಗಳು ವೇಗವಾಗಿ ಸ್ಟಾರ್ಟ್ ಆಗ್ತಾವೆ. ಅದೇ ರೀತಿ ಪುಲಿಕೇಶಿ ಯಂಗ್ ಅಂಡ್ ಡೈನಾಮಿಕ್ ಇದ್ದಾಗ ಈ ಕೆಲಸ ಮಾಡಿರ್ತಾರೆ. ಮುಂದೆ ಏನಾಗತ್ತಪ್ಪ ಅಂದ್ರೆ ಈತನ ವಯಸ್ಸಾಗಿ ಬಂದಿರ್ತದ, ಸಾಮ್ರಾಜ್ಯ ಬಲಾಢ್ಯವಾಗಿ ಬೆಳೆದು ನಿಂತಿರ್ತದ. ಆದ್ರೆ ಆಂತರಿಕ ಕಲಹಗಳು ಪ್ರಾರಂಭ ಆಗಿರ್ತವ. ಮಕ್ಕಳು ತಂದೆಯೊಂದಿಗೆ ಕೋಆಪರೇಟ್ ಮಾಡ್ತಿರಂಗಿಲ್ಲ, ಅವರವರಲ್ಲಿ ವೈರತ್ವ ಸ್ಟಾರ್ಟ್ ಆಗಿರ್ತದ, ಏನೋ ಒಂದು ಜಗಳ ಸ್ಟಾರ್ಟ್ ಆಗಿರ್ತದ. ಆ ಸಮಯದಲ್ಲಿ
ಮನೆತನದ ವಿಷಯವನ್ನು ನೋಡ್ತಾ ಸಾಮ್ರಾಜ್ಯದ ವ್ಯವಸ್ಥೆಯನ್ನು ಸಹಿತ ನೋಡಬೇಕು. ಬಲಾಢ್ಯವಾದ ಬೆಳೆದಿರುವಂತಹ ಸಾಮ್ರಾಜ್ಯ. ಅವಾಗ ಯಾವ ಟೆಲಿಕಮ್ಯುನಿಕೇಶನ್ಸ್ ಇರಲಿಲ್ಲ, ಅವಾಗೆಲ್ಲ ಪತ್ರ ವ್ಯವಹಾರ ಇತ್ತು. ಗುಜರಾತ್ ಹಿಡ್ಕೊಂಡು ಇಲ್ಲಿ ಕೆಳಗೆ ಸಂಗಮವರೆಗೆ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ಇಲ್ಲಿ ಅರಬ್ಬಿ ಸಮುದ್ರ ಹಿಡ್ಕೊಂಡು ಈ ಬಂಗಾಳ ಕೊಲ್ಲಿಯವರೆಗೆ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ಅಲ್ಲಿ ನರ್ಮದಾ ನದಿಯಿಂದ ಕೆಳಗೆ ಬರುವವರೆಗೂ ಸಾಮ್ರಾಜ್ಯ ಬಲಾಢ್ಯವಾದ ಸಾಮ್ರಾಜ್ಯ ಇತ್ತು. ಆ ಬಲಾಢ್ಯವಾದ ಸಾಮ್ರಾಜ್ಯ ಕಂಟ್ರೋಲ್ ಮಾಡೋದ್ರೊಂದಿಗೆ ಫ್ಯಾಮಿಲಿನೂ ಕಂಟ್ರೋಲ್ ಮಾಡಬೇಕಾಗಿತ್ತ, ಆ ಮಕ್ಕಳ ದ್ವೇಷಗಳು ಸಹಿತ ಕಂಟ್ರೋಲ್ ಮಾಡುವಂತ ಸಿಚುವೇಶನ್ ಇತ್ತು. ಆ ಸಮಯದಲ್ಲಿ ಇದು ಏನ್ ಮಾಡ್ತಂದ್ರೆ ನರಸಿಂಹವರ್ಮ, ಒಂದನೇ ನರಸಿಂಹವರ್ಮ ಅಂದ್ರೆ ಒಂದನೇ ಮಹೇಂದ್ರವರ್ಮನ ಮಗನಾಗಿರುವಂತಹ, ಪಲ್ಲವರ ಒಂದನೇ ಮಹೇಂದ್ರವರ್ಮನ ಮಗನಾಗಿರುವಂತಹ ನರಸಿಂಹವರ್ಮ ಈತನೊಂದಿಗೆ ಸಂಘರ್ಷಕ್ಕೆ ಇಳಿತಾನ. ಅವಾಗ ಈತನಿಗೆ ಒಂದು ಸಿಟ್ಟು ಇರ್ತದ, ನನ್ನ ತಂದೆಯನ್ನು ಕೊಂದು ಹಾಕಿದನಲ್ಲಪ್ಪ, ವೈರತ್ವ ಬೆಳೆದಿರ್ತದ. ಅವಾಗ ಪೆರಿಯಾಲ್ ಮತ್ತು ಮಣಿಮಂಗಲ್ ಭೂಪ್ರದೇಶದ ಯುದ್ಧ ನಡೀತದ. ಈ ಪೆರಿಯಾಲ್ ಮತ್ತು ಮಣಿಮಂಗಲ್ ಭೂಪ್ರದೇಶದಲ್ಲಿ ನಡೆದಿರುವಂತಹ ಯುದ್ಧದಲ್ಲಿಯೂ ಸಹಿತ ಇಮ್ಮಡಿ ಪುಲಕೇಶಿ ಸೋಲ್ತಾನ. ಆದರೂ ಸಹಿತ ಧೃತಿಗೆಡದೆ ಮತ್ತೆ ಏನಾಗುತ್ತಂದ್ರ ಸುರ್ಮಾಲ್ ಎಂಬ ಭೂಪ್ರದೇಶದಲ್ಲಿ ಮತ್ತೆ ಯುದ್ಧ ನಡೀತದ. ಆ ಯುದ್ಧದಲ್ಲಿಯೂ ಸಹಿತ ಈತ ಸೋಲುತ್ತಾನ. ಅವಾಗ ಪಲ್ಲವರ ಟೈಮ್ ಸ್ಟಾರ್ಟ್ ಆಗಿರ್ತದ ಅಂತ ಹೇಳ್ಬೋದು. ಈ ಪಲ್ಲವರ ಟೈಮ್ ಏನು ಸ್ಟಾರ್ಟ್ ಆಗಿರ್ತದಲ್ಲ, ಅದೇ ಸಮಯದಲ್ಲಿ ಅವಕಾಶ ನೋಡಿ ಈ ಸುರ್ಮಾಲ್ ಎಂಬ ಭೂಪ್ರದೇಶದ ಯುದ್ಧದ ನಂತರದ ದಿನಗಳಲ್ಲಿ ಡೈರೆಕ್ಟ್ ಆಗಿ ವಾತಾಪಿ ಮೇಲೆ ಅಂದ್ರೆ ಬಾದಾಮಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ ಬಾದಾಮಿ ಮೇಲೆ ಅಟ್ಯಾಕ್ ಮಾಡಿದಾಗ ಸಾಮ್ರಾಜ್ಯದ ಸಾಮ್ರಾಟನಾಗಿರುವಂತಹ ಪುಲಕೇಶಿ ಆಸ್ಥಾನದಲ್ಲಿ ಇರ್ತಾನೆ. ಅವಾಗ ಹೈ ಸೆಕ್ಯೂರಿಟಿ ಇಟ್ಟಿರಂಗಿಲ್ಲ, ವಯಸ್ಸಾಗಿರ್ತದ, ಆಂತರಿಕ ಕಲಹಗಳು ನಡೆದಿರ್ತಾವ ಈ ಕಡೆ. ಅದೇ ಅವಕಾಶವನ್ನು ನೋಡಿ ಈತ ನರಸಿಂಹವರ್ಮ ಈತನನ್ನು ಹೊಡೆದಾಕ್ತಾನ. ಈತನನ್ನು ಹೊಡೆದಾಕಿ ಕೊಲ್ತಾನ. ಕೊಂದ ನಂತರ ಮುಂದೆ ಏನಾಗತ್ತಪ್ಪ ಅಂದ್ರೆ ಸುಮಾರು 12 ವರ್ಷಗಳ ಕಾಲ ಈ ವಾತಾಪಿ ಅಂದ್ರೆ ಈ ಬಾದಾಮಿ ತನ್ನ ಸುವರ್ಣತ್ವ ಅಂದ್ರೆ ತನ್ನ ವೈಭವವನ್ನು ಕಳೆದುಕೊಳ್ತದ. ಅವಾಗ ಏನಾಗತ್ತಪ್ಪ ಅಂದ್ರೆ ಸುಮಾರು 12 ವರ್ಷಗಳ ಕಾಲ ಪಲ್ಲವರು ಸಂಪೂರ್ಣವಾಗಿ ಬಾದಾಮಿಯನ್ನು ತನ್ನ ವಶದಲ್ಲಿ ಇಟ್ಕೋತಾರೆ, ಅದರ ವೈಭವವನ್ನು ಕಡಿಮೆ ಮಾಡ್ತಾರೆ. ಅದೇ ರೀತಿ ಬಾದಾಮಿ ಚಾಲುಕ್ಯರ ಮನೆತನದ ವೈಭವವು ಕಡಿಮೆ ಆಗಿರ್ತದ. ಅವಾಗ 12 ವರ್ಷಗಳ ಕಾಲ ಕಗ್ಗತ್ತಲ ನಾಡಾಗಿ ಉಳಿದು ಬಿಡ್ತದೆ. ಈ ರೀತಿ ಆಗತ್ತೆ. ಬಟ್ ಮತ್ತೆ ನಾವು ಈತನ ಪರಾಕ್ರಮಗಳು ನೋಡಿದಾಗ 632ರಲ್ಲಿ ಕ್ರಿಸ್ತಶಕ 632ರಲ್ಲಿ ಅಂದ್ರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಗುಜರಾತ್ ಸೌರಾಷ್ಟ್ರ ಪ್ರದೇಶದಿಂದ ಹಿಡ್ಕೊಂಡು ನರ್ಮದಾ ನದಿ ಭೂಪ್ರದೇಶವನ್ನು ಹಿಡ್ಕೊಂಡು ಇಲ್ಲಿ ಸಂಗಮವರೆಗೆ ಸಂಗಮ ರಾಜಮನೆತನಗಳವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದ. ಕಾವೇರಿಯ ಭೂಪ್ರದೇಶವನ್ನು ದಾಟಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದ. ಆ ಸಮಯದಲ್ಲಿ ಒಮರ್ ಎಂಬ ಅರಬ್ ದೊರೆ ಏನ್ ಮಾಡ್ತಾನಪ್ಪ ಅಂದ್ರೆ ಭಾರತದ ಮೇಲೆ ಅಂದ್ರೆ ಖಲೀಫರ್ ಅಂತ ಹೇಳ್ತೀವಿ ನಾವು, ಬಾಗ್ದಾದಿನ ಖಲೀಫರ್ ಅಂತ ಏನ್ ಹೇಳ್ತೀವಲ್ಲ, ಈ ಬಾಗ್ದಾದಿನ ಖಲೀಫನಾಗಿರುವಂತಹ ಒಮರ್ ಎಂಬ ದೊರೆ ಭಾರತದ ಮೇಲೆ ಕಣ್ಣಿಟ್ಟಿರ್ತಾನೆ. ಈತ ಏನ್ ಮಾಡ್ತಾನಂದ್ರೆ ಗುಜರಾತಿನ ತೀರ ಪ್ರದೇಶದ ಮೇಲೆ ಅಂದ್ರೆ ಕರಾವಳಿ ತೀರ ಪ್ರದೇಶದ ಕಡೆಯಿಂದ ಭಾರತದಲ್ಲಿ ಎಂಟ್ರಿ ಕೊಡಬೇಕಂತ ಹೇಳಿ ಭಾರತಕ್ಕೆ ಬರ್ತಿರ್ತಾನ. ತನ್ನ ಸೈನ್ಯ ಸಮೇತ ಭಾರತಕ್ಕೆ ಬರುತ್ತಿರುವಾಗ ಅವನನ್ನು ತಡೆ ಹಿಡಿದು ಅಲ್ಲಿಂದನೇ ಹೊಳಿ ಕಳಿಸಿರುವಂತ ಕೆಲಸ ಯಾರು ಮಾಡ್ತಾನಂದ್ರೆ ಇಮ್ಮಡಿ ಪುಲಿಕೇಶಿ ಮತ್ತು ಕರ್ನಾಟ ಬಲ ಎಂಬ ಸೈನ್ಯ. ಯಾಕಂದ್ರೆ ಇಮ್ಮಡಿ ಪುಲಿಕೇಶಿಯ ಸೈನ್ಯವನ್ನು ಕರ್ನಾಟ ಬಲ ಎಂದು ಕರೆಯುತ್ತಿದ್ರು. ಈ ಕರ್ನಾಟ ಬಲ ಎಂಬ ಸೈನ್ಯ ಏನ್ ಮಾಡತ್ತಪ್ಪ ಅಂದ್ರೆ ಈತನನ್ನು ಹೊಡೆದು ಹೊಳಿ ಕಳಿಸ್ಕೊಡ್ತದ. ಅಂದ್ರೆ ಸಿಕಂದರ್ ಆಗಿರುವುದು ಇವರೆಲ್ಲರೂ ಭಾರತಕ್ಕೆ ಭೂಪ್ರದೇಶದ ಮುಖಾಂತರ ಬಂದಾರ. ಆದರೆ ಈತ ಸಮುದ್ರದ ತೀರ ಪ್ರದೇಶದಿಂದ ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಇದು ಇತಿಹಾಸದಲ್ಲಿ ಎಷ್ಟು ಮಟ್ಟಿಗೆ ಮೆನ್ಷನ್ ಇದೆ ಅಂತಿತ್ತು, ಈತ ಅವತ್ತೇ ಅದನ್ನು ಹೊಳಿ ಕಳಿಸ್ಕೊಟ್ಟಿರ್ತಾನೆ. ಭಾರತಕ್ಕೆ ಬರುವಂಗಿಲ್ಲ ಅನ್ನೋ ಲೆವೆಲ್ದಾಗ ಇನ್ಫಾರ್ಮೇಶನ್ ಕೊಟ್ಟು ಹೊಳಿ ಕಳಿಸ್ಕೊಟ್ಟಿರ್ತಾನೆ. ಅದೇ ರೀತಿ ಮುಂದೆ ಏನಾಗತ್ತಪ್ಪ ಅಂದ್ರೆ ತಬ್ರಿ ಎಂಬವರ ಪ್ರಕಾರ ಪರ್ಷಿಯಾದ ಅರಸನಾಗಿರುವಂತಹ ಖುಸ್ರೋ ಅಂತ ಬರ್ತಾನೆ. ಪರ್ಷಿಯಾದ ದೊರೆ ಖುಸ್ರೋ ಪುಲಕೇಶಿಯ ಆಸ್ಥಾನಕ್ಕೆ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ. ಆ ರಾಯಭಾರಿಯನ್ನು ಬರಮಾಡಿಕೊಳ್ಳುತ್ತಿರುವಂತಹ ಒಂದು ಸ್ತಬ್ಧ ಚಿತ್ರ ಅಂತ ಹೇಳ್ತೀವಿ, ಅಜಂತಾದ 1ನೇ ಗುಹೆಯಲ್ಲಿ ಕಂಡು ಬರ್ತದೆ. ಇಮ್ಮಡಿ ಪುಲಿಕೇಶಿಯು
ವಿದೇಶಿ ರಾಯಭಾರಿಗಳನ್ನು ತನ್ನ ರಾಷ್ಟ್ರಕ್ಕೆ, ತನ್ನ ರಾಜ್ಯಕ್ಕೆ ಇನ್ವೈಟ್ ಮಾಡಿಕೊಳ್ಳುತ್ತಿರುವಂತಹ ಒಂದು ಚಿತ್ರ ನಮಗೆ ಎಲ್ಲಿ ಕಂಡು ಬರ್ತದೆ? ಅಜಂತಾದ ಗುಹಾಲಯಗಳಲ್ಲಿ ಕಂಡು ಬರ್ತದ ಅಂತ ಹೇಳ್ತೀವಿ. ಒಂದು, ಖಲೀಫರನ್ನು ಹೊಡೆದು ಹಾಕಿ ಭಾರತವನ್ನು ರಕ್ಷಣೆ ಮಾಡ್ತಾನೆ. ಸೆಕೆಂಡ್ ಒನ್ ಅಂದ್ರೆ ತಬ್ರಿ ಎಂಬ ಇತಿಹಾಸಕಾರನ ಪ್ರಕಾರ ಪರ್ಷಿಯಾದ ಖುಸ್ರೋ ದೊರೆ ಕಳಿಸಿಕೊಟ್ಟಿರುವಂತಹ ರಾಯಭಾರಿಯನ್ನು ಈತ ತನ್ನಲ್ಲಿ ಇನ್ವೈಟ್ ಮಾಡ್ಕೊಳ್ತಾನೆ. ಆ ಸ್ತಬ್ಧ ಚಿತ್ರ 1ನೆಯ ಗುಹೆ, ಅಜಂತಾದ 1ನೇ ಗುಹೆಯಲ್ಲಿ ಕಂಡು ಬರ್ತದ ಅಂತ ಹೇಳ್ತೀವಿ. ಅದೇ ರೀತಿ ಮತ್ತೊಬ್ಬ ವಿದೇಶಿ ಪ್ರವಾಸಿಗ ಅಂತ ನೋಡಿದಾಗ ನಾವು ಈತನ ಕಾಲದಲ್ಲಿ ಹುಯೆನ್ ತ್ಸಾಂಗ್ ಬರ್ತಾನೆ. ಯಾರ್ರಿ? ಹುಯೆನ್ ತ್ಸಾಂಗ್ ಬರ್ತಾನ. ಈ ಹುಯೆನ್ ತ್ಸಾಂಗ್ನು 641ರ ಸಮಯದಲ್ಲಿ ಭಾರತಕ್ಕೆ ಬಂದಿರ್ತಾನ. ಈತ ಬಂದಿರುವ ಉದ್ದೇಶ ಭಾರತದಲ್ಲಿರುವಂತಹ ಬೌದ್ಧ ಧರ್ಮವನ್ನು ತನ್ನ ರಾಷ್ಟ್ರಕ್ಕೆ, ಚೀನಾದ ಭೂಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬ ದೃಷ್ಟಿಕೋನ ಇಟ್ಕೊಂಡು ಭಾರತಕ್ಕೆ ಬಂದಿರ್ತಾನ. ಭಾರತದಲ್ಲಿರುವಂತಹ ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಬಂದಿರ್ತಾನ. ಭಾರತದಲ್ಲಿರುವಂತಹ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಲು ಬಂದಿರ್ತಾನ. ಹೀಗಾಗಿ ಈತ ಭಾರತಕ್ಕೆ ಬಂದು ಬಹಳ ದಿನಗಳ, ಸುಮಾರು 20 ವರ್ಷಗಳವರೆಗೆ ಭಾರತದಲ್ಲಿ ಇರ್ತಾನೆ. ಈತ ನಳಂದಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಾನೆ, ತಕ್ಷಶಿಲೆಗೆ ವಿಸಿಟ್ ಕೊಡ್ತಾನೆ, ಅಲ್ಲಿಯೂ ಅಧ್ಯಯನ ಮಾಡ್ತಾನೆ. ಈ ರೀತಿ ಈತ ಏನ್ ಮಾಡ್ತಾನಂದ್ರೆ ಭಾರತದ ಭೂಭಾಗದಲ್ಲಿ ಇರ್ತಾನೆ. ಈ ಭಾರತದ ಭೂಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ ಕನೋಜ್ ಅನ್ನು ಆಳುತ್ತಿರುವಂತಹ ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನ ಆಸ್ಥಾನಕ್ಕೂ ವಿಸಿಟ್ ಕೊಟ್ಟಿರ್ತಾನೆ, ಭೇಟಿ ಕೊಟ್ಟಿರ್ತಾನೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಒಂದು ಬಲಾಢ್ಯವಾದ ಸಾಮ್ರಾಜ್ಯ ಆಗಿರುವಂತಹ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯಕ್ಕೂ ಸಹಿತ ಈತ ಭೇಟಿ ಕೊಟ್ಟಿರ್ತಾನೆ. ಆ ಸಮಯದಲ್ಲಿ ಇವನು ಬಂದಿರುವಂತಹ ಸಂದರ್ಭದಲ್ಲಿಯೇ ಭಾರತದ ನರ್ಮದಾ ನದಿ ಭೂಪ್ರದೇಶದಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ನಡುವೆ ಸಂಘರ್ಷ ನಡೀತದ. ಈ ಸಂಘರ್ಷದ ಸಂಪೂರ್ಣ ಚಿತ್ರಣವನ್ನು ಈತ ತನ್ನ ಕೃತಿಯಾಗಿರುವಂತಹ ಸಿಯುಕಿ ಅಂತ ಹೇಳ್ತೀವಿ. ಯಾವುದು? ಸಿಯುಕಿ, ಹುಯೆನ್ ತ್ಸಾಂಗ್ ಬರೆದಿರುವಂತಹ ಸಿಯುಕಿ ಎಂಬ ಕೃತಿಯಲ್ಲಿ ಈತ ಬರೀತಾನ. ಹಿಂಗಾಗಿ ಈತನ ಸಮಯದಲ್ಲಿ ನಮಗೇನಾಗತ್ತಪ್ಪ ಅಂದ್ರೆ ದಕ್ಷಿಣ ಭಾರತದ ಪ್ರಾಬಲ್ಯ ಉತ್ತರ ಭಾರತದೊಂದಿಗೆ ಯಾವತ್ತೂ ಸರಿಸಮಾನಲ್ಲ ಅನ್ನೋದು ಈತ ತನ್ನ ಕೃತಿಯಲ್ಲಿ ಹೇಳ್ತಾನೆ. ಹಿಂಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ದಕ್ಷಿಣ ಭಾರತದ ಮತ್ತು ಇಮ್ಮಡಿ ಪುಲಿಕೇಶಿಯ ಶ್ರೇಷ್ಠತೆಯನ್ನು ವಿದೇಶಿ ಗ್ರಂಥಗಳಲ್ಲಿ ನಾವು ಏನ್ ನೋಡ್ತೀವಲ್ಲ, ನಾವು ಇತಿಹಾಸದ ಆಧಾರಗಳನ್ನು ಅಧ್ಯಯನ ಮಾಡುವಾಗ ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯವನ್ನು ನಾವು ನೋಡ್ತೀವಿ. ಆ ವಿದೇಶಿ ಸಾಹಿತ್ಯದಲ್ಲಿ ಈತನು ಕೊಟ್ಟಿರುವಂತಹ ಕೃತಿ ಮತ್ತು ಈತನು ಕೊಟ್ಟಿರುವಂತಹ ಲೇಖನಗಳು ನಮಗೆ ವಿದೇಶಿ ಸಾಹಿತ್ಯವಾಗಿ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯ ಆಗತ್ತ ಅನ್ನೋದು ಇದೊಂದು ಜೀವಂತ ಉದಾಹರಣೆ. ಇದು ಆತನ ಚಿತ್ರ. ಈಗೇನ್ ನೀವು ಟೂರಿಸ್ಟ್ ಬ್ಯಾಗ್ಗಳನ್ನು ಹಾಕೊಂಡು ಹೋಗ್ತಿರಲ್ಲ, ಎಲ್ಲಾದ್ರೂ ಹೋಗ್ಬೇಕಾದ್ರೆ, ಪ್ರವಾಸ ಮಾಡ್ಬೇಕಾದ್ರೆ ಹಿಂದೊಂದು ದೊಡ್ಡ ಬ್ಯಾಗ್ ಹಾಕೊಂಡು ಹೋಗ್ತಿರಲ್ಲ, ನೀವು ಮಾಡುತ್ತಿರುವಂತ ಇವತ್ತಿನ ಫ್ಯಾಷನ್ ಆತ ಅವತ್ತೇ ಮಾಡಿ ಮುಗಿಸಿದಾನೆ ಅನ್ನೋದು ನಮ್ಮ ತಲೆಯಾಗಿ ಇರಬೇಕು. ಅಂದ್ರೆ ನಾವೇನ ಟೂರಿಸ್ಟ್ ಬ್ಯಾಗ್ ಅನ್ನ ಹಿಂದೆ ಹಾಕೊಂಡು ಹೋಗ್ತೀವಲ್ಲ, ಆ ಟೂರಿಸ್ಟ್ ಬ್ಯಾಗ್ ಆತ ಸಾವಿರಾರು ವರ್ಷಗಳ ಹಿಂದೆನೇ ಯೂಸ್ ಮಾಡ್ತಿದ್ದ. ಇಲ್ಲಿ ಚಿತ್ರದಲ್ಲಿ ನಮಗೆ ಗೊತ್ತಾಗತ್ತ. ಇದು ನೋಡ್ರಿ, ಈ ವ್ಯವಸ್ಥೆಯಲ್ಲಿ ಅವ್ನಿಗೆ ಏನು ಬೇಕೋ ಬ್ಯಾಡೋ ಎಲ್ಲ ಹಿಡ್ಕೊತಿದ್ದ. ಅದ್ರ ಕುರ್ಚಿ ಹಿಡ್ಕೊಂಡು, ಬಟ್ಟೆ ಹಿಡ್ಕೊಂಡು, ತನಗೆ ಬೇಕಾಗಿರೋ ಪುಸ್ತಕಗಳು ಹಿಡ್ಕೊಂಡು, ಅಲ್ಲಿ ಇಲ್ಲಿ ಏನೇನು ಎಬ್ಸ್ಕೊಂಡು ಬಂದಿರ್ತಾನಲ್ಲ, ಆ ವಸ್ತುಗಳನ್ನು ಸಹಿತ ಅದ್ರ ಹಿಡ್ಕೊಂಡು ಹೋಗ್ತಿರ್ತಾನ. ಈತ ಬೌದ್ಧ ಸನ್ಯಾಸಿ, ಭಾರತಕ್ಕೆ ಬಂದಿದ್ದು ಚೈನಾದಿಂದ ಬಂದಿರ್ತಾನ, ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಬಂದಿರ್ತಾನ, ಭಾರತದ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಲು ಬಂದಿರ್ತಾನ. ಅದೇ ಸಂದರ್ಭದಲ್ಲಿ ನರ್ಮದಾ ನದಿ ಕಾಳಗದ ಬಗ್ಗೆ ತನ್ನ ಪುಸ್ತಕದಲ್ಲಿ ವರ್ಣನೆಯನ್ನು ಮಾಡ್ತಾನ ಅನ್ನೋದು ಗೊತ್ತಾಗತ್ತ. ಹರ್ಷವರ್ಧನನ ಆಸ್ಥಾನಕ್ಕೂ ವಿಸಿಟ್ ಕೊಟ್ಟಿರ್ತಾನ ಮತ್ತು ದಕ್ಷಿಣ ಭಾರತದ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೂ ಭೇಟಿಯನ್ನು ಕೊಟ್ಟಿರ್ತಾನ ಅನ್ನೋದು ನಮಗೆ ಗೊತ್ತಾಗತ್ತ. ಅದೇ ರೀತಿ ನಾನು ಸ್ಪೆಷಲ್ ಆಗಿ ಹೇಳ್ತೀನಿ, ಎಲ್ಲರಿಗೂ ಏನಾಗಿದೆ ಅಂದ್ರೆ ಮೆಸೇಜ್ ಮಾಡಕ್ ಅನುಕೂಲ ಆಗ್ತಾ ಇಲ್ಲ. ಎಲ್ಲ ಟೀಚರ್ಸು ತನ್ನ ಟೆಲಿಗ್ರಾಮ್ ಚಾನೆಲ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಟೆಲಿಗ್ರಾಮ್ ಚಾನೆಲ್ ಮುಖಾಂತರ ನೀವೇನ್ ಮಾಡ್ತಾ ಇದ್ರಿ, ಕ್ವಶನ್ಸ್ ಕೇಳ್ತಾ ಇದ್ರಿ ಅಥವಾ ಒಂದು ಅಪ್ಡೇಟ್ಸ್ ನ ತಗೋತಿದ್ರಿ. ಇಲ್ಲಿ ನಾನು ಟೆಲಿಗ್ರಾಮ್ ಚಾನೆಲ್ಸ್ನೇ ಮಾಡಿರಲಿಲ್ಲ. ಯಾಕಂದ್ರೆ ನಾನು ಮ್ಯಾನೇಜ್ಮೆಂಟು ಮಾಡಬೇಕು, ಪ್ಲಸ್ ಈ ಕ್ಲಾಸ್ನು ಮಾಡಬೇಕು, ನನಗೆ ಕಾಲೇ ರಿಸೀವ್ ಮಾಡಕ್ಕೆ ಟೈಮ್ ಸಿಗಲ್ಲ. ಇವೆರಡೂ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ನಾನು ಮಾಡಲಾಗಿದೆ. ಬಟ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದೀನಿ, ಟೆಲಿಗ್ರಾಮ್ ಚಾನೆಲ್ ಮಾಡಿದ್ದೀನಿ. ನಾನು ಇಲ್ಲಿ ಬರೀತೀನಿ, ಕಿಶೋರ್ ಸರ್ ಹಿಸ್ಟ್ರಿ ಅಂತ.
ಕಿಶೋರ್ ಸರ್ ಹಿಸ್ಟ್ರಿ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಅನ್ನ ಮಾಡಿದ್ದೀನಿ. ಆ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗಬಹುದು. ನೀವು ಕೇಳುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ. ಈಗ ನಮ್ಮ ಕ್ಲಾಸಸ್ ಅನ್ನ ಮುಕ್ತಾ ಬಂದಿವೆ. ಅದರಲ್ಲಿ ಸಿಲೆಬಸ್ ನ ಕವರ್ ಮಾಡೋದ್ರಲ್ಲಿ ನಾವು ಸ್ವಲ್ಪ ಬಿಜಿ ಇದ್ದೀವಿ. ಅದರೊಂದಿಗೆ ನಾವು ಸಹಿತ ಅಲ್ಲಿ ಕೋಆಪರೇಟ್ ನಿಮಗೆ ಮಾಡ್ತೀನಿ. ಅದರೊಂದಿಗೆ ಮುಂದಿನವಾಗಿ ನೋಡಿದರೆ 1ನೇ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಈ ವಂಶಸ್ಥರಲ್ಲಿ 1ನೇ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಇಲ್ಲಿ 1ನೇ ವಿಕ್ರಮಾದಿತ್ಯ ಅಂದ ತಕ್ಷಣ ಈತ ಬಾದಾಮಿಯನ್ನು ವಿಮೋಚನಗೊಳಿಸಿದ ಅಂತ ಹೇಳ್ತೀವಿ. ಅಂದ್ರೆ 12 ವರ್ಷಗಳ ಕಾಲ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ, ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಮರಣಾನಂತರ ದಿನಗಳಲ್ಲಿ ಈ ಬಾದಾಮಿಯು ಪಲ್ಲವರ ಕೈವಶವಾಗಿತ್ತು. ಈ ಬಾದಾಮಿಯನ್ನು ವಶಪಡಿಸಿಕೊಂಡು ಭವ್ಯವಾದ ಸಾಮ್ರಾಜ್ಯವನ್ನು ಮರುಸ್ಥಾಪನೆ ಮಾಡಿರುವಂತಹ ಹೆಗ್ಗಳಿಕೆ ಯಾರಿಗೆ ಸಿಗತ್ತ ಅಂದ್ರೆ 1ನೇ ವಿಕ್ರಮಾದಿತ್ಯನಿಗೆ ಸಿಗತ್ತ. ಈ 1ನೇ ವಿಕ್ರಮಾದಿತ್ಯ 12 ವರ್ಷಗಳ ಕಾಲ ಆ ಸಂಘರ್ಷವನ್ನು ಮಾಡಿ ಮತ್ತೆ ಸಹಿತ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸುವ ಕೆಲಸ ಮಾಡ್ತಾನೆ. ಇಲ್ಲಿ ಹೇಳಿದೆ ಪಲ್ಲವರ ವಶದಲ್ಲಿತ್ತು, ಬಾದಾಮಿಯನ್ನು ವಶಪಡಿಸಿಕೊಳ್ತಾನೆ. 1ನೇ ನರಸಿಂಹವರ್ಮ ಮತ್ತು 2ನೇ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ಅಂದ್ರೆ 1ನೇಯ ಮಹೇಂದ್ರ ವರ್ಮನ ಮಗ 1ನೇ ನರಸಿಂಹವರ್ಮ, 1ನೇ ನರಸಿಂಹವರ್ಮನ ಮಗ 2ನೇ ಮಹೇಂದ್ರ ವರ್ಮ. ಇವರನ್ನು ಸೋಲಿಸಿ ಈ ಬಾದಾಮಿಯನ್ನು ವಶಪಡಿಸಿಕೊಂಡು ಮರು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಕ್ಕಾಗಿ ಬಾದಾಮಿ ಶಾಸನದಲ್ಲಿ ಈತನನ್ನು ಬಾದಾಮಿ ವಿಮೋಚಕ ಏನಂತ ಬಾದಾಮಿ ವಿಮೋಚಕ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಯಾರನ್ನು 1ನೇ ವಿಕ್ರಮಾದಿತ್ಯ 12 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿರುವಂತಹ ಬಾದಾಮಿಯನ್ನು ವಶಪಡಿಸಿಕೊಂಡು ಬಾದಾಮಿಯ ವಂಶವನ್ನು ಮರುಸ್ಥಾಪನೆ ಮಾಡಿ ಪಲ್ಲವರ 1ನೇ ನರಸಿಂಹವರ್ಮ ಮತ್ತು 2ನೇ ಮಹೇಂದ್ರ ವರ್ಮನನ್ನು ಸೋಲಿಸಿ ಮತ್ತೆ ಏನ್ ಮಾಡ್ತಾನೆ, ಬಾದಾಮಿಯಲ್ಲಿ ಭವ್ಯವಾದ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನ. ಅದಕ್ಕಾಗಿ ಬಾದಾಮಿ ಶಾಸನವು ಈತನನ್ನು ಬಾದಾಮಿಯ ವಿಮೋಚಕ ಎಂದು ಹೇಳಿ ವರ್ಣನೆ ಮಾಡ್ತದೆ. ಇದೇ ರೀತಿ ಎಷ್ಟೋ ಜನ ಏನ್ ಹೇಳ್ತಿದಾರೆ, ನಾವು ನೋಟ್ಸ್ ಮಾಡಬೇಕು ಸರ್ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಈ ನೋಟ್ಸ್ ಮಾಡಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡು ನೀವು ನೋಟ್ಸ್ ಮಾಡಬಹುದು. ನಾವು ವೀಕ್ಲಿ ನೋಟ್ಸ್ ಅನ್ನ ನಮ್ಮ ಆಪ್ ನಲ್ಲಿ ಹಾಕಿರ್ತೀವಿ, ಅದರ ಸದುಪಯೋಗ ನೀವು ಪಡೆದುಕೊಳ್ಳಿ. ಅದರೊಂದಿಗೆ ನೀವು ಆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ನೋಟ್ಸ್ ಅನ್ನ ಪ್ರಿಪೇರ್ ಮಾಡಬಹುದು. ಮೊದಲೇ ಹೇಳಿದೆ ನನ್ನ ಟೆಲಿಗ್ರಾಮ್ ಚಾನಲ್ ಅಂತ ಹೇಳಿದೆ ನಾನು, ಕಿಶೋರ್ ಸರ್ ಹಿಸ್ಟ್ರಿ, ಕಿಶೋರ್ ಸರ್ ಹಿಸ್ಟ್ರಿ ಅಂತ ಹೇಳಿ ನಾನು ಟೆಲಿಗ್ರಾಮ್ ಚಾನಲ್ ಮಾಡಿದ್ದೀನಿ, ಅದಕ್ಕೆ ನೀವು ಜಾಯ್ನ್ ಆಗಬಹುದು. ಓಕೆ, ಈತ ನಂತರ ಯಾರು ಬರ್ತಾರಪ್ಪ ಅಂದ್ರೆ ವಿನಯಾದಿತ್ಯ ಬರ್ತಾನೆ. 1ನೇ ವಿಕ್ರಮಾದಿತ್ಯ ನಂತರ ದಿನಗಳಲ್ಲಿ ವಿನಯಾದಿತ್ಯ ಬರ್ತಾನ. ಈತನು ಸಹಿತ ಅಷ್ಟೇ ಪರಾಕ್ರಮಿ ಮತ್ತು ಬಲಾಢ್ಯನಾಗಿರ್ತಾನ. ಈತ 690 696 ಬಹಳ ದಿನ ಆಳ್ವಿಕೆ ಮಾಡಲ್ಲ. ಹೀಗಾಗಿ ಈತ ಆಳ್ವಿಕೆ ಮಾಡಿರುವುದೇ 6 ವರ್ಷ. ಅದರಲ್ಲಿ 1ನೇ ಮಹೇಂದ್ರ ವರ್ಮನನ್ನು ಸೋಲಿಸ್ತಾನೆ. ಅವಾಗ ಈ ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಏನ್ ಮಾಡ್ತಾನಪ್ಪ ಅಂದ್ರೆ ಪಲ್ಲವರ ಸಾಮ್ರಾಜ್ಯದ ರಾಜಧಾನಿ ಆಗಿರುವಂತಹ ಕಂಚಿಯನ್ನು ಈತ ವಶಪಡಿಸಿಕೊಳ್ತಾನೆ. ಈ ಕಂಚಿಯನ್ನು ವಶಪಡಿಸಿಕೊಂಡಿರುವಂತಹ ಈ ವಿನಯಾದಿತ್ಯನಿಗೆ ರನ್ನ ತನ್ನ ಕೃತಿಯಲ್ಲಿ ದುರ್ಧರ ಮಲ್ಲ ಅಂತ ಹೇಳ್ತಾನೆ. ರನ್ನನ ಕೃತಿಗಳು ನೋಡಿ, ಆ ರನ್ನನ ಕೃತಿಗಳಲ್ಲಿ ಈತ ಏನ್ ಮಾಡ್ತಾನೆ ಅಂದ್ರೆ ದುರ್ಧರ ಮಲ್ಲ ಅಂತ ಹೇಳ್ತಾನೆ. ರನ್ನ ಯಾವ ಊರಿನಿಂದ ಬಂದಿರ್ತಾನೆ ಅನ್ನೋದನ್ನು ಸ್ವಲ್ಪ ನೋಡಿ. ಯಾಕಂದ್ರೆ ನಾವು ಮುದೋಳ್ ಬಗ್ಗೆ ತಿಳ್ಕೊಬೇಕಾದ್ರೆ ರನ್ನನ ಬಗ್ಗೆ ತಿಳ್ಕೊತೀವಿ. ಹೀಗಾಗಿ ಆ ಮುದೋಳಿಗೂ ಮತ್ತು ಬಾದಾಮಿ ಪಟ್ಟಣಕ್ಕೂ ಬಹಳ ಡಿಸ್ಟೆನ್ಸ್ ಇಲ್ಲ. ಆ ಭೂಪ್ರದೇಶದಿಂದ ಬಂದವನು ಈತ. ತನ್ನ ಕೃತಿಯಲ್ಲಿ ದುರ್ಧರ ಮಲ್ಲ ಅಂತ ಹೇಳಿ ವಿನಯಾದಿತ್ಯನನ್ನು ವರ್ಣನೆ ಮಾಡ್ತಾನೆ. ಈ ವಿನಯಾದಿತ್ಯನ ಪತ್ನಿಯ ಹೆಸರು ವಿನಯವತಿ. ಏನಂದ್ರೆ ವಿನಯವತಿ ಅಂತ ಹೆಸರಿರ್ತದೆ. ಅಂದ್ರೆ ಈತನು ಸಹಿತ ಪರಾಕ್ರಮ ಆಗಿರ್ತಾನೆ. ತನ್ನ ತಾತನ ಕಾಲದಲ್ಲಿ ಆಗಿರುವಂತಹ ಅವಮಾನ, ತನ್ನ ತಂದೆಯ ಕಾಲದಲ್ಲಿ ಆಗಿರುವಂತಹ ಅವಮಾನವನ್ನು ತಂದೆ ತನ್ನ ಕೈಯಿಂದ ಎಷ್ಟಾಗತ್ತೆ ಅಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾನೆ. ಬಟ್ ಈತ ಒಂದು ಹೆಜ್ಜೆ ಮುಂದಿಟ್ಟು ಕಂಚಿಯನ್ನೇ ವಶಪಡಿಸಿಕೊಳ್ತಾನೆ. ಈ ರೀತಿ ಏನಾಗತ್ತಪ್ಪ ಅಂದ್ರೆ ಇವರ ನಡುವೆ ವಂಶ ಪಾರಂಪರಿಕ ವೈರತ್ವ ಬೆಳೀತದೆ. ಇದೇ ವಂಶ ಪಾರಂಪರಿಕ ವೈರತ್ವದಲ್ಲಿ ಏನ್ ಬೆಳೆದಿರುತ್ತದೆ ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆ ಮಾಡೋದೊಂದಿಗೆ ಸಾಮ್ರಾಜ್ಯದ ರಾಜಧಾನಿಗಳನ್ನು ವಶಪಡಿಸಿಕೊಳ್ಳುವುದು ಇವರ ಮುಖ್ಯವಾದ ಗುರಿಯಾಗಿರ್ತದೆ. ಇದೇ ರೀತಿ ನಾನು ಹೇಳಿದೆ ನನ್ನ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಕಿಶೋರ್ ಸರ್ ಹಿಸ್ಟ್ರಿ ಅಂತ, ನೀವು ಇದಕ್ಕೆ ಜಾಯಿನ್ ಆಗಬಹುದು.
ಪ್ರತಿ ಕ್ಲಾಸಲ್ಲಿ ನಾನು ಹೇಳಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಓಕೆ, ಅದೇ ರೀತಿ ಈತ ನಂತರ ವಿಜಯಾದಿತ್ಯ ಅಂತ ಬರ್ತಾನೆ. ಇಮ್ಮಡಿ ಪುಲಿಕೇಶಿ ನಂತರ 1ನೇ ವಿಕ್ರಮಾದಿತ್ಯ ಬಂದ. ವಿಕ್ರಮಾದಿತ್ಯ ನಂತರ ವಿನಯಾದಿತ್ಯ ಬಂದ. ಈ ವಿನಯಾದಿತ್ಯನ ನಂತರ ಯಾರು ಬರ್ತಾರೆ ಅಂದ್ರೆ ಈತನ ಮೊಮ್ಮಗನಾಗಿರುವಂತಹ ವಿಜಯಾದಿತ್ಯ ಬರ್ತಾನೆ. ಅಂದ್ರೆ ವಿನಯಾದಿತ್ಯನ ಮೊಮ್ಮಗ ವಿಜಯಾದಿತ್ಯ ಬರ್ತಾನ. ಈತ 696ರಿಂದ 733ರವರೆಗೆ ಆಳ್ವಿಕೆ ಮಾಡ್ತಾನೆ. ಇಲ್ಲೇ ನೋಡಿ, 696ರಿಂದ 733ರವರೆಗೆ ಆಳ್ವಿಕೆಯನ್ನು ಮಾಡ್ತಾನ. ಈತ ವಿನಯಾದಿತ್ಯನ ಮೊಮ್ಮಗ. ಈತನು ಸಹಿತ ತಂದೆ, ತಾತ, ಮುತ್ತಾತ ಮಾಡಿರುವಂತಹ ಕಾರ್ಯಗಳನ್ನೇ ಮುಂದುವರಿಸ್ಕೊಂಡು ಹೋಗ್ತಾನೆ. ಅಂದ್ರೆ ಇದೇ ವಂಶ ಪಾರಂಪರಿಕವಾದ ವೈರತ್ವ ನಡೀತದ. 2ನೇಯ ನರಸಿಂಹವರ್ಮನನ್ನು ಸೋಲಿಸ್ತಾನ. ಈಗ ಟೈಮ್ ಇವ್ರದ್ದು ಸ್ಟಾರ್ಟ್ ಆಗಿತ್ತು. ಅಂದ್ರೆ ನಾವು ಏರಿಳಿತಗಳನ್ನು ನೋಡ್ತೀವಿ. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಟೈಮ್ ಈ ರೀತಿ ಸ್ಟಾರ್ಟ್ ಆಗಿತ್ತು. ಅವನ ಕೊನೆಯ ಸಂದರ್ಭದಲ್ಲಿ ಬಾದಾಮಿ ಚಾಲುಕ್ಯರ ಟೈಮ್ ಈ ರೀತಿ ಕೆಳಗೆ ಬಂದಿತ್ತು. ಸಂಪೂರ್ಣವಾಗಿ ಇಳಿದ್ಬಿಟ್ಟಿತ್ತು. ಶೇರ್ ಮಾರ್ಕೆಟ್ ಇದ್ದಂಗೆ ಇದೆ. ಅವಾಗ ಮುಂದೆ ಏನಾಯ್ತಂದ್ರೆ 12 ವರ್ಷಗಳ ಕಾಲ ಆ ಸಂಘರ್ಷಗಳು ನಡ್ತಾ ಇದ್ದವು. ಹಿಂಗ ಟೈಮ್ ಕೆಳಗೆ ಬರತ್ತಿತ್ತದ. ಒಮ್ಮೆ 1ನೇ ವಿಕ್ರಮಾದಿತ್ಯ ಏರಿಸಿಬಿಟ್ಟ. ಕೈಲಿ ಎಷ್ಟು ಆಗಿತ್ತು ಅಷ್ಟು ಏರಿಸಿದ, ಇಲ್ಲಿವರೆಗೆ ಹೋಗ್ತದೆ. ಅದೇ ರೀತಿ ವಿನಯಾದಿತ್ಯ ಮತ್ತೆ ಇಲ್ಲಿ ಓದ್ಬಿಟ್ಟ. ಇನ್ನು ವಿಜಯಾದಿತ್ಯ ಅದಕ್ಕೆ ಇನ್ನೊಂದು ಸ್ವಲ್ಪ ಮ್ಯಾಗ ಓದ್ಬಿಟ್ಟ. ಹಿಂಗ ಬದಲಾವಣೆಗಳು ಇರ್ತಾವ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಇರ್ತಾವ, ಪ್ರತಿಯೊಂದು ಮನೆತನದಲ್ಲಿ ಇರ್ತಾವ. ಯಾಕಂದ್ರೆ ಕಾಲಗತಿ ಅದೇ ರೀತಿ ಸಾಗುತ್ತಾ ಇರ್ತದ. ರಾಜ್ಯವನ್ನು ಪಡೆಯಬೇಕು, ರಾಜ್ಯವನ್ನು ಆಳಬೇಕು ಅನ್ನುವಂತಹ ಆಸೆಗಳು ಈ ರೀತಿ ಮಾಡಿರ್ತಾವ. ಅದೇ ರೀತಿ ಇಲ್ಲಿ ಏನಾಗತ್ತಂದ್ರೆ ಈತ 2ನೇ ನರಸಿಂಹವರ್ಮನನ್ನು ಸೋಲಿಸಿ ಈತ ಏನ್ ಮಾಡ್ತಾನಂದ್ರೆ ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿ ಕಂಚಿಯನ್ನು ಗೆದ್ದಿರುವಂತಹ ವಿಜಯದ ಸಂಕೇತವಾಗಿ, ಅಂದ್ರೆ ವಿಜಯದ ಸವಿ ನೆನಪಿಗಾಗಿ ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಎಂಬ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಯಾವುದು? ವಿಜಯೇಶ್ವರ ಎಂಬ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಪಟ್ಟದ ಕಲ್ಲಿನ ಭವ್ಯವಾದ ಶೈಲಿಯನ್ನು ನೋಡಿದಾಗ ವಿಜಯೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ ಅಂತ ನೋಡ್ತೀವಿ. ಲೋಕೇಶ್ವರ, ತ್ರೈಲೋಕೇಶ್ವರ ದೇವಾಲಯ ನೋಡ್ತೀವಿ. ಅಲ್ಲಿ ಕರಿಸಿದ್ದೇಶ್ವರ ದೇವಾಲಯ, ಕಾಡಸಿದ್ದೇಶ್ವರ ದೇವಾಲಯ ಇವೆಲ್ಲ ನೋಡ್ತೀವಿ. ಅದೇ ರೀತಿ ನಂದಿ ವಿಗ್ರಹವನ್ನು ನೋಡ್ತೀವಿ. ಇವೆಲ್ಲವೂ ಪಟ್ಟದ ಕಲ್ಲಿನ ಭೂಭಾಗದಲ್ಲಿ ಸಿಗ್ತಾವ. ನಾನು ವಾಸ್ತುಶಿಲ್ಪದ ಬಗ್ಗೆ ಹೇಳುವಾಗ ಇದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ವಿಜಯಾದಿತ್ಯನ ಮೊಮ್ಮಗ ಆಯ್ತ. ಇಮ್ಮಡಿ ಪುಲಿಕೇಶಿ ಹಾಗೆ 2ನೇ ಇಮ್ಮಡಿ ಪುಲಿಕೇಶಿ ಆಗಿ ಇವತ್ತೂ ಸಹಿತ ಪರಾಕ್ರಮಿಯಾಗಿರ್ತಾನ. 1ನೇ ವಿಕ್ರಮಾದಿತ್ಯನ ಹಾಗೆ ಈತನು ಸಹಿತ ಪರಾಕ್ರಮಿಯಾಗಿರ್ತಾನ. ಅದೇ ರೀತಿ ನರಸಿಂಹವರ್ಮನನ್ನು ಸೋಲಿಸಿ ಈತ ಏನ್ ಮಾಡ್ತಾನ ಅಂದ್ರೆ ವಿಜಯವನ್ನು ಗಳಿಸುವುದರೊಂದಿಗೆ ಕಂಚಿಯನ್ನು ವಶಪಡಿಸಿಕೊಳ್ತಾನ. ಕಂಚಿಯನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಪಟ್ಟದ ಕಲ್ಲಿನಲ್ಲಿ ವಿಜಯೇಶ್ವರ ಎಂಬ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಅದೇ ರೀತಿ ಇನ್ಯಾರು ಬರ್ತಾರಪ್ಪ ಅಂದ್ರೆ 2ನೇ ವಿಕ್ರಮಾದಿತ್ಯನೂ ಸಹಿತ ಶ್ರೇಷ್ಠವಾದ ದೊರೆ. ಇಲ್ಲಿ ಇಮ್ಮಡಿ ಪುಲಿಕೇಶಿ ಹಾಗೆ ಇಮ್ಮಡಿ ವಿಕ್ರಮಾದಿತ್ಯನು ಶ್ರೇಷ್ಠವಾದ ದೊರೆ. ಇಮ್ಮಡಿ ಎಂದರೆ 2 ಅಂತ ಅರ್ಥ. ಇದೇ ರೀತಿ ಇಮ್ಮಡಿ ಪುಲಿಕೇಶಿ ಅಂತ ಕರಿತೀವಿ. 2ನೇ ಪುಲಿಕೇಶಿ ಅಂದ ಹಾಗೆ ಇಮ್ಮಡಿ ವಿಕ್ರಮಾದಿತ್ಯನು ಅದೇ ರೀತಿ ಬರ್ತಾನೆ, 2ನೇ ವಿಕ್ರಮಾದಿತ್ಯ ಅಂತ ಹೇಳ್ಬೋದು. ಇವನ ಕಾಲಘಟ್ಟ ನೋಡಿದಾಗ 734ರಿಂದ 745 ಅಂತ ಹೇಳ್ತಾರೆ. ಈ ಕಾಲಘಟ್ಟದಲ್ಲಿ ಈತ ರಾಜ್ಯಭಾರವನ್ನು ಮಾಡ್ತಾನ ಅಂತ ಹೇಳ್ತಾರೆ. ಇಲ್ಲಿ ಈತನು ಸಹಿತ ತನ್ನ ವಂಶಸ್ಥರ ಹಾಗೆ ಪಲ್ಲವರೊಂದಿಗೆ ವೈರತ್ವವನ್ನೇ ಕಂಟಿನ್ಯೂ ಮಾಡಿರ್ತಾನೆ. ಇಲ್ಲಿ ನೋಡಿ, 731ರಲ್ಲಿ 2ನೇ ಪರಮೇಶ್ವರನನ್ನು ವಿಳಂದ ಎಂಬ ಯುದ್ಧದಲ್ಲಿ ವಿಳಂದ ಎಂಬ ಪ್ರದೇಶದಲ್ಲಿ ಸೋಲಿಸ್ತಾನೆ. ಇಲ್ಲಿ ವಿಳಂದ ಎಂಬ ಪ್ರದೇಶದಲ್ಲಿ ಸೋಲಿಸ್ತಾನೆ. ಯಾರನ್ನು? 2ನೇ ಪರಮೇಶ್ವರನನ್ನು. ಈತ ಪಲ್ಲವರ ದೊರೆ. ಯಾರನ್ನು ಸೋಲಿಸ್ತಾನಪ್ಪ? 2ನೇ ಪರಮೇಶ್ವರನನ್ನು ಸೋಲಿಸ್ತಾನ. ಇದೇ ರೀತಿ ಕ್ರಿಸ್ತಶಕ 735ರಲ್ಲಿ ನಂದಿವರ್ಮನನ್ನು ಸೋಲಿಸಿ ಮತ್ತೆ ಏನ್ ಮಾಡ್ತಾರೆ? ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಇಲ್ಲೇ ನೋಡ್ರಿ, ಒಂದು ಸಾರಿ ವಾತಾಪಿಯನ್ನು ವಶಪಡಿಸಿಕೊಂಡಿರುವಂತ ಪಲ್ಲವರಿಗೆ
ಪದೇ ಪದೇ ಕಂಚಿಯನ್ನು ಕಳೆದುಕೊಳ್ಳುವಂತ ಸಂದರ್ಭಗಳು ಬರ್ತಾ ಹೋಗ್ತಿರ್ತವ. ಅದೇ ರೀತಿ ಕಂಚಿಯನ್ನು ವಶಪಡಿಸಿಕೊಳ್ತಾನ. ಈ ಕಂಚಿಯನ್ನು ವಶಪಡಿಸಿಕೊಂಡಿರುವಂತಹ ಈತನ ಗೆಲುವಿನ ಸಂಕೇತವಾಗಿ ಈತನ ರಾಣಿಯರಾದಂತಹ ಲೋಕ ಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಏನಾಗತ್ತಂದ್ರ ಇವರಿಬ್ರು ಮಂದಿ ಅಕ್ಕಂಗಿಯರು. ಯಾರೇ? ಲೋಕ ಮಹಾದೇವಿ ಮತ್ತು ತ್ರಿಲೋಕ ಮಹಾದೇವಿ. ಮೊದಲ ಅಕ್ಕಂದ ಮದುವೆ ಆಗಿರ್ತೈತಿ. ಬಟ್ ಅಕ್ಕನು ಯಾರನ್ನ ಮದುವೆ ಮಾಡ್ಕೊಂಡಿರ್ತಾಳಲ್ಲ, ನಾನು ಅಕ್ಕಿನ ಮದುವೆ ಮಾಡ್ಕೋಕೆ ಅಂತ ಹೇಳಿ ತ್ರಿಲೋಕ ಮಹಾದೇವಿ ಮದುವೆ ಮಾಡ್ಕೊಂಡಿರ್ತಾಳೆ. ಅವಾಗ ಈತ ಕಂಚಿಯನ್ನು ಗೆದ್ದು ಬಂದಿರ್ತಾನಲ್ಲ, ಅಕ್ಕ ಏನ್ ಮಾಡ್ತಾಳ ಅಂದ್ರ ಲೋಕೇಶ್ವರ ದೇವಾಲಯ ಅಂತ ಹೇಳಿ ವಿರೂಪಾಕ್ಷ ದೇವಾಲಯವನ್ನು ಪಟ್ಟದ ಕಲ್ಲಿನಲ್ಲಿ ಕಟ್ತಾಳೆ. ಯಾವುದು? ವಿರೂಪಾಕ್ಷ ದೇವಾಲಯ ಅಂದ್ರೆ ಲೋಕೇಶ್ವರ ದೇವಾಲಯವನ್ನು ಕಟ್ತಾಳೆ. ಹಂಬಿ ಕಿಸಿಸೆ ಕಾಮನಹಿ ಅಂತ ಹೇಳಿ ಇವರು ಸಹಿತ ತ್ರೈಲೋಕೇಶ್ವರ ದೇವಾಲಯವನ್ನು ಕಟ್ತಾರೆ. ಮಲ್ಲಿಕಾರ್ಜುನ ದೇವಾಲಯ ಅಂತ ಹೇಳ್ತೀವಿ. ಈ ಎರಡು ದೇವಸ್ಥಾನಗಳ ಶೈಲಿಯೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವ ಹಾಗೆ ಮಾಡಿದೆ. ಪಟ್ಟದ ಕಲ್ಲನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಕಾರಣ ಈ ದೇವಸ್ಥಾನಗಳ ಕೆತ್ತನೆಯ ಶೈಲಿ. ಯಾಕಂದ್ರೆ ಇವರ ಶೈಲಿಯನ್ನು ನಾವು ನೋಡಿದಾಗ ದ್ರಾವಿಡ ಶೈಲಿಯನ್ನು ಮಿಕ್ಸ್ ಮಾಡ್ತಾರೆ. ಅದೇ ರೀತಿ ವೇಸರ ಶೈಲಿ ಅಂತ ಹೇಳ್ತೀವಲ್ಲ, ಹಿಂಗಾಗಿ ಇವರ ಶೈಲಿಯು ಒಂದು ವೈಶಿಷ್ಟ್ಯತೆಯನ್ನು ಪಡೆದಿದ್ದಕ್ಕಾಗಿ ಚಾಲುಕ್ಯರ ಶೈಲಿ ಅಂತ ಕರಿತೀವಿ. ಹೀಗಾಗಿ ಇದು ಇವತ್ತಿನ ದಿನಮಾನಗಳಲ್ಲಿ ಏನಾಗಿತ್ತಪ್ಪ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲ್ಪಟ್ಟಿದೆ. ನೋಡ್ರಿ, ಲೋಕ ಮಹಾದೇವಿ ಲೋಕೇಶ್ವರ ದೇವಾಲಯ ಕಟ್ಟಿಸಿದಳು. ಈ ಲೋಕೇಶ್ವರ ದೇವಾಲಯವನ್ನು ವಿರೂಪಾಕ್ಷ ದೇವಾಲಯ ಅಂತ ನಾವು ಕರಿತೀವಿ. ಯಾವುದು? ವಿರೂಪಾಕ್ಷ ದೇವಾಲಯ ಅಂತ ಕರಿತೀವಿ. ತ್ರಿಲೋಕ ಮಹಾದೇವಿಯು ತ್ರೈಲೋಕೇಶ್ವರ ದೇವಾಲಯವನ್ನು ಕಟ್ಟಿಸ್ತಾಳ. ಈ ತ್ರೈಲೋಕೇಶ್ವರ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಅಂತ ಕರಿತೀವಿ. ಒಟ್ಟಿನಲ್ಲಿ ಹೇಳಬೇಕಾಯ್ತಂದ್ರೆ ಇಬ್ರು ಜನ ಕಟ್ಟಿರುವಂತಹ ಈ ದೇವಸ್ಥಾನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವ ಹಾಗೆ ಮಾಡಿದವ. ಭಾರತದ ಪರಂಪರೆಯನ್ನು ವಿಶ್ವಕ್ಕೆ ಪರಿಚಯಿಸಿದಾರ ಅಂತ ಹೇಳ್ಬೋದು. ಇದು ಯಾವಾಗ ಕಟ್ಟಾರಪ್ಪ ಅಂದ್ರೆ ಕಂಚಿ ನಂದೀವರ್ಮನನ್ನು ಸೋಲಿಸಿ ಬಂದಂತಹ ಎರಡನೇ ವಿಕ್ರಮಾದಿತ್ಯ ಆ ಸೋಲಿನ ಸವಿ ನೆನಪಿಗಾಗಿ, ಕಂಚಿಯನ್ನು ವಶಪಡಿಸಿಕೊಂಡಿರುವಂತಹ ಸವಿ ನೆನಪಿಗಾಗಿ, ಅಂದ್ರೆ ಬಾದಾಮಿ ಚಾಲುಕ್ಯರ ಗೆಲುವಿನ ಸವಿ ನೆನಪಿಗಾಗಿ ಈ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ದೇವಸ್ಥಾನವನ್ನು ಕಟ್ತಾರೆ. ಹಂಗಾದ್ರೆ ಇವರಿಬ್ರು ಜನ ಯಾರಿಗೆ ಮದುವೆ ಮಾಡ್ಕೋತಾರ? ಎರಡನೇ ವಿಕ್ರಮಾದಿತ್ಯನನ್ನು ವಿವಾಹ ಆಗ್ತಾರ. ಹೆಂಗ್ ವಿವಾಹ ಆಗಿರ್ತಾರ ಅಂದ್ರೆ ಅಕ್ಕ ಯಾರಿಗೆ ವಿವಾಹ ಆಗ್ಯಾಳಲ್ಲ, ತಂಗಿನೂ ಅವರಿಗೆ ವಿವಾಹ ಆಗಕ್ಕಿದೆ ಅನ್ನೋ ತರ ಏನ್ ಮಾಡಿರ್ತಾರೆ, ಮದುವೆ ಆಗಿರ್ತಾರೆ. ಇದೇ ರೀತಿ ಇದರ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಈ ವಂಶವು 200 ವರ್ಷಗಳಿಗೆ ಸತತವಾಗಿ ಆಳ್ವಿಕೆಯನ್ನು ಮಾಡಿರುವಂತಹ ಈ ವಂಶ ಕೀರ್ತಿವರ್ಮ ಅಂತ ಹೇಳ್ತೀವಿ. ಎರಡನೆಯ ಕೀರ್ತಿವರ್ಮ. ಈತ ಎರಡನೆಯ ಕೀರ್ತಿವರ್ಮನ ಆಳ್ವಿಕೆ ಬರ್ತದ. ಈ ಕೀರ್ತಿವರ್ಮವು ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಅಂತ ಹೇಳ್ತೀವಿ. ಯಾರು? ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಅಂತ ಹೇಳ್ತೀವಿ. ಅದೇ ರೀತಿ ರಾಷ್ಟ್ರಕೂಟರ ಅರಸನಾಗಿರುವಂತಹ ದಂತಿದುರ್ಗ ಅಂತ ಹೇಳ್ತೀವಿ. ಈ ಮನೆತನದ ನಂತರ ದಿನಗಳಲ್ಲಿ ಪ್ರಾಬಲ್ಯಕ್ಕೆ ಬಂದವರು ರಾಷ್ಟ್ರಕೂಟರು. ಈ ರಾಷ್ಟ್ರಕೂಟರು ಮಾನ್ಯಖೇಟವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಈ ಸಾಮ್ರಾಜ್ಯದ ಸ್ಥಾಪಕ ಅಂತ ನಾವು ನೋಡಿದಾಗ ನಾವು ದಂತಿದುರ್ಗನನ್ನು ನೋಡ್ತೀವಿ. ಈ ದಂತಿದುರ್ಗ ಬಾದಾಮಿ ಚಾಲುಕ್ಯರ ಸಾಮಂತನಾಗಿರ್ತಾನ. ಈತ ಕೊನೆಯ ಸಂದರ್ಭಗಳಲ್ಲಿ, ಕೊನೆಯ ದಿನಮಾನಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಎರಡನೇ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿ ಒಂದು ಭವ್ಯವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಎಲ್ಲಿ? ಮಾನ್ಯಖೇಟವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು. ಮಾನ್ಯಖೇಟ ಎಲ್ಲಿ ಬರ್ತದಪ್ಪ ಅಂದ್ರೆ ಇವತ್ತಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬರ್ತದ. ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತಹ ಮಾನ್ಯಖೇಟ ಭೂಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಭವ್ಯವಾದ ಸಾಮ್ರಾಜ್ಯವು ಅಂತ್ಯ ಅಂದ್ರೆ ನಾವು ಏರಿಳಿತಗಳನ್ನು ನೋಡಿದಾಗ ಬಾದಾಮಿ ಸಾಮ್ರಾಜ್ಯವು ಸ್ಥಾಪನೆಯಾಗಿ ಏರಿಳಿತಗಳು ಕಾಣ್ತಾ ಬೆಳೆಯುತ್ತಾ ಹೋಯಿತು. ಸಮಯ ಸಂದರ್ಭ ಅನುಸಾರವಾಗಿ ಉನ್ನತ ಮಟ್ಟದಲ್ಲಿ ಇಡೀ ಭಾರತ ಭೂಮಿಯನ್ನು ಆಳುವಂತಹ ಸಂದರ್ಭವಂತೂ. ಈ ಸಂದರ್ಭಗಳ ನಂತರ ದಿನಗಳಲ್ಲಿ ಇದು ಇಳಿಮುಖವನ್ನು ಪಡೆಯಿತು. ಇಳಿಮುಖ ಈ ರೀತಿ ಪಡೀತಲ್ಲ, ಯಾವತ್ತು ಕಾಣಲಾರದಂತಹ ಸೋಲನ್ನು ಕಂಡಿತು. 12 ವರ್ಷಗಳ ಭವ್ಯವಾದ ಸಾಮ್ರಾಜ್ಯವು ಈ 12 ವರ್ಷಗಳ ಕಾಲ ಕಗ್ಗತ್ತರ ನಾಡಾಗಿ ಉಳಿತು.
ಮುಂದೆ ಏನಾಯ್ತಪ್ಪ ಅಂದ್ರೆ ಮತ್ತೆ ಬೆಳೆಯುತ್ತಾ 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 ಬಂದು ಒಂದು ಭವ್ಯವಾದ ಸಾಮ್ರಾಜ್ಯವಾಗಿ ಬೆಳೆದು ನಿಂತು. ಆದರೆ ಅದಕ್ಕೆ ಸಹಿತ ಒಂದು ಕೊನೆಯ ಅಂತ್ಯ ಅನ್ನೋದು ಇದ್ದೇ ಇರ್ತದ. ಮುಂದೇನಾಗತ್ತಪ್ಪ ಅಂದ್ರೆ 2ನೇ ಕೀರ್ತಿವರ್ಮನ ಕಾಲದಲ್ಲಿ ಈ ಸಾಮ್ರಾಜ್ಯ ತನ್ನ ಪ್ರಾಬಲ್ಯತೆಯನ್ನು ಕಳೆದುಕೊಳ್ಳುತ್ತದೆ. ಅವಾಗ ಇವರ ಸಾಮಂತರಾಗಿರುವಂತಹ ಯಾರು ರಾಷ್ಟ್ರಕೂಟರು ಪ್ರಬಲರಾಗ್ತಾರೆ. ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದು ನಮಗೆ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಗೊತ್ತಾಗುತ್ತದೆ. ಯಾಕಂದ್ರೆ ಅಧಿಕಾರ ಕೈಯಲ್ಲಿದ್ದಾಗ ನಾವು ಯಾವ ರೀತಿ ಮೆರಿತೀವಿ, ಅಧಿಕಾರ ಇಲ್ಲದೆ ಇರುವಂತ ಸಂದರ್ಭಗಳು ಅಷ್ಟೇ ಮುಜುಗರ ಪಡಿಸ್ತಾವ ಅಂತ ನಮಗೆ ಗೊತ್ತಾಗ್ತದೆ. ಇದು ಈ ವಂಶ ಏರಿಳಿತಗಳನ್ನು ಕಾಣ್ತಾ ಹೋಗಿದೆ, ಗೆಲುವು ನೋಡ್ತಾ ಹೋಗಿದೆ, ಸೋಲನ್ನು ಕಂಡು ನುಂಗಲಾರದಂತ ಭವ್ಯವಾದ ಸೋಲುಗಳನ್ನು ಕಂಡಿದೆ. ಅಂದ್ರೆ ಭವ್ಯವಾದ ಅಂತ ಹೇಳ್ಬೋದು, ಅಂದ್ರೆ ಕೆಟ್ಟ ದುಷ್ಟ ಸೋಲನ್ನು ಕಂಡಿದೆ. ಆ ದುಷ್ಟ ಸೋಲದೊಂದಿಗೆ ಮತ್ತೆ ಬೆಳೆಯುತ್ತಾ ಹೋಗಿ ಕೊನೆಗೆ ಬೆಳೆದು ನಿಂತು ಮುಂಬರುವ ದಿನಗಳಲ್ಲಿ ಅಂತ್ಯ ಎಂಬ ಕೊನೆಯ ಕ್ಷಣಕ್ಕೆ ವಿಜಿಟ್ ಕೊಟ್ಟಿದೆ, ಅಂದ್ರೆ ಭೇಟಿ ಕೊಟ್ಟಿದೆ ಅಂತ ಹೇಳ್ತೀವಿ. ಇಲ್ಲಿ ಪ್ರಾಬಲ್ಯ ಕಡಿಮೆ ಆಗುತ್ತೆ, ರಾಷ್ಟ್ರಕೂಟರು ಪ್ರಬಲರಾಗ್ತಾರೆ. ಈ ಕನ್ನಡದ ಭೂಭಾಗದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ಪ್ರಬಲರಾಗುತ್ತದೆ. ಈ ರೀತಿ ಏನಾಗುತ್ತೆ, ರಾಷ್ಟ್ರಕೂಟರ ವಂಶವು ಸ್ಥಾಪನೆ ಆಗುತ್ತೆ. 757ರಲ್ಲಿ ಕ್ರಿಸ್ತಶಕ 757ರಲ್ಲಿ ಈ ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಅಂದರೆ ಈ ಸಾಮ್ರಾಜ್ಯದ ನಾವು ಆಡಳಿತವನ್ನು ನೋಡಬೇಕಾಗುತ್ತದೆ. ಈ ಆಡಳಿತವನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೊಂದು ಹೇಳ್ತೀನಿ ನೋಡಿ. ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಬರುವಂತಹ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಎಂಬ ಸಂಸ್ಥೆಯು ಒಂದಾನೊಂದು ಕಾಲದಲ್ಲಿ ಅಂದ್ರೆ ಇದೇ 3-4 ತಿಂಗಳ ಹಿಂದೆ ಇಡೀ ಕರ್ನಾಟಕ ತುಂಬೆಲ್ಲ ಸುತ್ತಾಡಿ ಈ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ನಡೆಸುತ್ತಿರುವಂತಹ ಒಂದು ಭವ್ಯವಾದ ಪ್ರಾಜೆಕ್ಟ್ ಅನ್ನ ಮಾಡಿ ಇಡೀ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂದ್ರೆ ಬಡವ ಬಲ್ಲಿದರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಆನ್ಲೈನ್ ಕ್ಲಾಸ್ ಮುಖಾಂತರ ಕೊರೋನಾದ ಸಂದರ್ಭ ಸನ್ನಿವೇಶಗಳನ್ನು ನೋಡಿಕೊಂಡು ಏನ್ ಮಾಡ್ತದ, ಆನ್ಲೈನ್ ಕ್ಲಾಸ್ ಅನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂತೋಷ್ ಲಾಡ್ ಸರ್ ಅವರ ಆದೇಶದಂತೆ, ಅವರ ಆಶೆಯಂತೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಫ್ರೀ ಆಗಿ ಕೋಚಿಂಗ್ ಕೊಡಲು ಪ್ರಾರಂಭಿಸ್ತವೆ. ಅಂದ್ರೆ ನಾವು ಸಂತೋಷ್ ಲಾಡ್ ಫೌಂಡೇಶನ್ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ನಾವು ಕರ್ನಾಟಕದ ಜನರೊಂದಿಗೆ ಇದ್ದೀವಿ, ವಿದ್ಯಾರ್ಥಿಗಳೊಂದಿಗೆ ಇದ್ದೀವಿ, ಯುವಕರೊಂದಿಗೆ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಕರ್ನಾಟಕ ತುಂಬೆಲ್ಲ ಸುತ್ತಾಡಿ ಪ್ರಚಾರವನ್ನು ಮಾಡಿ, ಅಷ್ಟೇ ಅಲ್ಲ ಸ್ವತಃ ಸಂತೋಷ್ ಲಾಡ್ ಸರ್ ಅವರೇ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಇಡೀ ಕರ್ನಾಟಕ ತುಂಬೆಲ್ಲ ಈ ಪ್ರಚಾರವನ್ನು ಮಾಡಿ ಯಾವ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಕಾಲೇಜ್ಗಳಿಗೆ ವಿಸಿಟ್ ಕೊಡುವುದರ ಮುಖಾಂತರ ಇದನ್ನು ಪ್ರಚಾರ ಮಾಡಿ ಇವತ್ತು ಈ ಸಂಪೂರ್ಣವಾದ ವ್ಯವಸ್ಥೆಯನ್ನು ನಿಲ್ಲಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಇದು ಒಂದು ಆಶಾಕಿರಣವಾಗಿ ನಿಂತ್ಕೊಂಡು ಇವತ್ತು ಭವ್ಯವಾದ ಒಂದು ಈ ಸಂಸ್ಥೆಯು ಒಂದು ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡಲು ಇದೇನು ಕಲ್ಪನೆ ಹಾಕಿದಲ್ಲ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ, ಸಂತೋಷ್ ಲಾಡ್ ಸರ್ ಅವರ ಆದೇಶದಂತೆ ಹಾಗೂ ಅದರೊಂದಿಗೆ ಸಂತೋಷ್ ಲಾಡ್ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಆನಂದ್ ಕಲಾಲ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಮುಂದಾಳತ್ವದಲ್ಲಿ ಇದೇನ್ ಮಾಡತ್ತಪ್ಪ ಅಂದ್ರೆ ಈ ಸಂಪೂರ್ಣ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಉಚಿತವಾದ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಯುವಕರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅವಕಾಶವು ಸಿಗಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಟೆಂಡ್ ಆಗಬೇಕು ಅನ್ನುವ ದೃಷ್ಟಿಯಿಂದ ಇದೇನು ಪ್ರಾಜೆಕ್ಟ್ ಮಾಡಿದಾರಲ್ಲ ಇದಕ್ಕೆ ಸಂಪೂರ್ಣ ಸದುಪಯೋಗ ಇಡೀ ಕರ್ನಾಟಕ ರಾಜ್ಯದ ಯುವಕರು ಪಡೆದುಕೊಳ್ಳುತ್ತಿದ್ದಾರೆ ಅಂತ ನಾವು ಅನ್ಕೋತೀವಿ. ಯಾಕಂದ್ರೆ ಡೈಲಿ ಲೈವ್ ಅನ್ನು ನೋಡ್ತೀವಿ, ಅಷ್ಟೇ ಅಲ್ಲ ಡೈಲಿ ಲೈವ್ ಅಲ್ಲಿ ಸುಮಾರು 70,000 80,000 85,000 1 ಲಕ್ಷದವರೆಗೂ ಹೋಗಿ ಮುಟ್ಟುತ್ತೆ. ಯಾಕಂದ್ರೆ 1.5 ಲಕ್ಷಕ್ಕೂ ಹೆಚ್ಚು ಜನ ಈ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂತಾರೆ. ಹಿಂದೆ ಮುಂದಾಗಿ ಸ್ವಲ್ಪ ಅವರ ಅನುಕೂಲ ತಕ್ಕಂತೆ ಕ್ಲಾಸ್ ಅನ್ನ ಕೇಳ್ತಾ ಬಂದಿದ್ದಾರೆ. ಸುಮಾರು 1,20,000 1,30,000 ದಾಟತ್ತ ಏರಿಳಿತಗಳು ಇದ್ದೇ ಇರ್ತವೆ. ಈ ರೀತಿ ದಿನನಿತ್ಯ ಏನಾಗತ್ತಂದ್ರೆ ಲೈವ್ ಕ್ಲಾಸಸ್ ಅನ್ನ ಅಟೆಂಡ್ ಆಗುವಂತ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ನೀವು ಕೊಡುತ್ತಿರುವಂತಹ ಈ ಪ್ರತಿಕ್ರಿಯೆಗೆ ನಾವು ಪ್ರತಿಫಲವಾಗಿ ವ್ಯವಸ್ಥಿತವಾದ ಶಿಕ್ಷಣ ವ್ಯವಸ್ಥೆಯನ್ನು ಕೊಡ್ತಾ ಇದೀವಿ ಅನ್ನೋ ಒಂದು ತೃಪ್ತಿ ನಮಗಿದೆ. ಸಂತೋಷ್ ಲಾಡ್ ಸರ್ ಅವರ ಕನಸು ನನಸಾಗ್ತಾ ಇದೆ. ಅದೇ ಅಲ್ಲ, ಸಂತೋಷ್ ಲಾಡ್ ಸರ್ ಹೇಳ್ತಿದ್ರು, ನನ್ನ ರಾಜ್ಯದ ನನ್ನ ನಾಡಿನ ಯುವಕರ ಕನಸು ನನಸಾಗಬೇಕು ಅನ್ನುವ ದೃಷ್ಟಿಯಿಂದ ಈ ಮಾಡಿರುವಂತಹ ಪ್ರಾಜೆಕ್ಟ್ ಇವತ್ತು ಸಕ್ಸಸ್ಫುಲ್ ಆಗಿ ನಡೆದಿದೆ. ಅದೇ ರೀತಿ ಇದಕ್ಕೆ ಕೋಆಪರೇಟ್ ಮಾಡಿರುವಂತಹ ನಮ್ಮ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಕೋಚಿಂಗ್ ಸೆಂಟರ್ದಲ್ಲಿ ಆಫ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಯೂ ಸಹಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ 50% ನಿಮಗೆ
ಫೀಸಲ್ಲಿ ಕನ್ಸೆಷನ್ ಕೊಡುವುದರ ಮುಖಾಂತರ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಆಗಬೇಕಂತ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ. ಅಲ್ಲಿರುವಂಥ ಈಗ ಏನು ಅಟೆಂಡ್ ಆಗಬೇಕಂತ ವಿದ್ಯಾರ್ಥಿಗಳು ಅನ್ಕೊಂಡಿದ್ರಲ್ಲ, ನೀವು ಅದರ ನೋಂದಣಿ ಮುಖಾಂತರ ನೀವು ಅಲ್ಲಿ ಅಟೆಂಡ್ ಆಗಬಹುದು. ಸಂತೋಷ್ ಲಾಡ್ ಫೌಂಡೇಶನ್ಗೆ ನೀವೇನು ವಿಸಿಟ್ ಕೊಡ್ತಿರಲ್ಲ, ಇವರೆಲ್ಲರೂ ಫೋನ್ ಹಚ್ಚಿ ನೀವು ನೋಂದಣಿ ಮಾಡ್ಕೋದ್ರ ಮುಖಾಂತರ ಈ ಅವಕಾಶದ ಸದುಪಯೋಗ ನೀವು ಪಡೆದುಕೊಳ್ಳಬೇಕು ಎಂದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಯಾಕಂದ್ರೆ ಇದೇ ಟೀಚರ್ ಫ್ಯಾಕಲ್ಟಿಗಳು, ಇದೇ ಟೀಚರ್ಸು ಅಲ್ಲಿ ಟೀಚಿಂಗ್ ಮಾಡ್ತಾರೆ. ಇದೇ ವ್ಯವಸ್ಥಿತವಾದ ಟೀಚಿಂಗ್ ವ್ಯವಸ್ಥೆಯನ್ನು ನಾವು ಅಲ್ಲಿ ಕೊಡ್ತೀವಿ. ನೀವು ಅದರ ಸಂಪೂರ್ಣ ಸದುಪಯೋಗ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು. ನೀವು ಅಷ್ಟೇ ಅಲ್ಲ, ಯಾಕಂದ್ರೆ ನೀವು ಅಷ್ಟೇ ಅಲ್ಲ, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮ್ಮ ಜೂನಿಯರ್ಸ್ ಆಗಿರ್ಬೋದು. ನಿಮ್ಮ ಜೂನಿಯರ್ಸ್ ಏನಾಗಿದೆ ಅಂದ್ರೆ ಜಸ್ಟ್ ಡಿಗ್ರಿ ಪಾಸ್ ಔಟ್ ಆಗಿ ಹೊರಗೆ ಬರ್ತಾರೆ. ಆ ಎಲ್ಲ ಜೂನಿಯರ್ಸ್ಗಳಿಗೂ ಸಹಿತ ಈ ಇನ್ಫಾರ್ಮೇಶನ್ ಮುಟ್ಟಿಸಿ ಅವರಿಗೂ ಸಹಿತ ಈ ಅವಕಾಶವು ಅಟ್ಲೀಸ್ಟ್ 50% ಆದರೂ ಅವರಿಗೆ ಆಪ್ ಮಾಡಿ ಸಿಕ್ಕಿದಾಗ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನೀವು ಬೆಳೀರಿ, ನಿಮ್ಮ ಜೂನಿಯರ್ಸ್ಗಳಿಗೆ. ಅಂದರೆ ನಾವು ಭಾರತ ರಾಷ್ಟ್ರವನ್ನು ಬೆಳೆಯಬೇಕು, ಭಾರತ ಎಂಬ ರಾಷ್ಟ್ರ ಜಗತ್ತಿಗೆ ಬೆಳಕಾಗಿ ನಿಲ್ಲಬೇಕು, ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಬೇಕು. ನಾವು ನಮ್ಮವರು ಎಂಬ ಕಲ್ಪನೆಯಿಂದ ಬಾಳ್ತಿದ್ದೀವಿ. ಯಾಕಂದರೆ ಸಂತೋಷ್ ಲಾಡ್ ಸರ್ ಅವ್ರು ಮೊದಲೇ ಹೇಳಿದ್ರು ನಮಗೆ ಏನಂದರೆ, ಇದು ನಮ್ಮ ಪ್ರಾಜೆಕ್ಟ್ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶವನ್ನು ಪಡೆದುಕೊಳ್ಳಲು ಬೇಕಾಗಿರುವಂತಹ ಕೋಚಿಂಗನ್ನು ನಾವು ಕೊಡಬೇಕು. ಒಟ್ಟಿನಲ್ಲಿ ಈ ಯುವಕರ ಕನಸನ್ನು ನನಸು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಈ ಫೌಂಡೇಶನ್ನ ವರ್ಕ್ ಮಾಡ್ತಾ ಇದೆ. ಅದರೊಂದಿಗೆ ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ ಕೋಆಪರೇಟ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಈ ಕ್ಲಾಸಸ್ಸನ್ನು ನಿಮಗೆ ಕೊಡ್ತಾ ಇದ್ದಾವೆ. ಇದರ ಸಂಪೂರ್ಣ ಸದುಪಯೋಗ ಇಡೀ ಕರ್ನಾಟಕ ರಾಜ್ಯದ ಯುವಕರು ಯುವತಿಯರು ಪಡೆದುಕೊಳ್ಳಬೇಕು, ಮುಂದಿನ ಪೀಳಿಗೆಗೂ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳ್ತೀವಿ. ಇವರ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋಣ. ಅದು ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ. ಬಾದಾಮಿ ಚಾಲುಕ್ಯರ ರಾಜಕೀಯ ವ್ಯವಸ್ಥೆಯನ್ನು ನೋಡಿದಿವಿ. ಆ ರಾಜಕೀಯ ವ್ಯವಸ್ಥೆಯಲ್ಲಿ ಸಂಘರ್ಷಗಳು ನೋಡಿದಿವಿ. ಆ ಸಂಘರ್ಷದಲ್ಲಿ ಏರಿಳಿತಗಳನ್ನು ನೋಡಿದಿವಿ. ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ, ಇರುವವರೆಗೂ ನಾವು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಅನ್ನೋದ ಜೀವಂತ ಉದಾಹರಣೆ ಇತಿಹಾಸ ಯಾಕೆ ಅಧ್ಯಯನ ಮಾಡಬೇಕು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಉಳುವವರ ಮತ್ತು ಇಲ್ಲದವರ ನಡುವಿನ ಹೋರಾಟ, ಅಂದ್ರೆ ಉಳುವವರ ಮತ್ತು ಇಲ್ಲದವರ ನಡುವಿನ ಹೋರಾಟ. ಅದೇ ರೀತಿ ಏನ್ ಹೇಳ್ತಾರಪ್ಪ ಅಂದ್ರೆ ಶ್ರೀಮಂತರ ನಡುವೆ ಮತ್ತು ಬಡವರ ನಡುವಿನ ಹೋರಾಟ ಅಂತ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ನಾಗರಿಕತೆಗಳ ನಡುವಿನ ಸಂಘರ್ಷ ಅಂತ ಹೇಳ್ತೀವಿ. ಇತಿಹಾಸ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ರಾಜಕೀಯ ಪ್ರಾಬಲ್ಯತೆಯನ್ನು ಪಡೆದಿರುವಂತಹ ರಾಜಮನೆತನ ಯಾವ ಮಟ್ಟದಲ್ಲಿ ಬೆಳೆಯುತ್ತದೆ ಮತ್ತು ಯಾವ ಮಟ್ಟದಲ್ಲಿ ತಳಮಟ್ಟಕ್ಕೆ ಬಂದು ಬೀಳುತ್ತದೆ ಎಂದು ಜೀವಂತವಾದ ಉದಾಹರಣೆ ನಾವು ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ಸಂಘರ್ಷಗಳನ್ನು ನೋಡಬಹುದು. ಬಾದಾಮಿ ಚಾಲುಕ್ಯರು ಮತ್ತು ವರ್ಧನ ಸಾಮ್ರಾಜ್ಯದ ದೊರೆ ಹರ್ಷವರ್ಧನನ ಸಂಘರ್ಷಗಳನ್ನು ನಾವು ನೋಡಬಹುದು. ಆಡಳಿತ ಅಂತ ನೋಡಿದಾಗ ಆಡಳಿತವು ಅಷ್ಟೇ ಮುಖ್ಯವಾದದ್ದು. ಒಂದು ರಾಜ್ಯ ನಡೆಸಬೇಕಾದ್ರೆ ಈ ವ್ಯವಸ್ಥೆ ಮುಖ್ಯವಾದದ್ದು. ಯಾಕಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ನಾವು ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇದೀವಿ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇವರು ಸಹಿತ ಅದನ್ನೇ ಮಾಡ್ಕೊಂಡಿದ್ರು. ಅದೇ ರೀತಿ ಇಲ್ಲಿ ನೋಡಿ, ಕೇಂದ್ರಾಡಳಿತ ಅಂತ ಹೇಳಿದಾಗ ಸಾಮ್ರಾಜ್ಯಕ್ಕೆ ಸರ್ವೋಚ್ಚ ಅಧಿಕಾರಿ ಅಥವಾ ಸರ್ವೋನ್ನತವಾದ ಪದವಿ ಯಾವ್ದಾಗಿತ್ತು ಅಂದ್ರೆ ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿದ್ದ ವಂಶಕ್ಕೆ. ಯಾಕಂದ್ರೆ ಇದು ರಾಜಪ್ರಭುತ್ವ, ಇವತ್ತಿನ ಪ್ರಜಾಪ್ರಭುತ್ವ. ಅದೇ ರೀತಿ ರಾಜನಿಗೆ ಇವ್ರು ಏನಂತ ಕರೀತಿದ್ರ ಪರಭಾಗತ ಅಂತ ಕರೀತಿದ್ರು. ಅಂದ್ರೆ ಪರಭಾಗತ ಅಂತ ಕರೀತಿದ್ರು. ಅದೇ ರೀತಿ ಯುವರಾಜರು ಅಂತ ಏನ್ ಬರ್ತಾರಲ್ಲ, ಈ ಯುವರಾಜರು ಪ್ರಾಂತ್ಯಗಳ ರಾಜ್ಯಪಾಲರಾಗಿ ಕೆಲಸ ಮಾಡ್ತಿದ್ರು, ಪ್ರಾಂತ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ರು. ಅಂದ್ರೆ ರಾಜ್ಯನಾಗುವನಿಗೆ ರಾಜ್ಯತ್ವದ ಪರಿಚಯ ಮಾಡಿಕೊಳ್ಳೋದಕ್ಕೋಸ್ಕರ ಅವರು ಒಂದೇ ಸಾರಿ ಬಂದ ತಕ್ಷಣ ನಾವು ಸಿಂಹಾಸನ ಮೇಲೆ ಕುಣಿಸ್ತಿರ್ಲಿಲ್ಲ. ಅವ್ರೇನ್ ಮಾಡ್ತಿದ್ರು ಅಂದ್ರೆ ಆ ಸೈನಿಕನಾಗಿ ಕೆಲಸ ಮಾಡಬೇಕು, ಸೈನಿಕ ನಂತರ ಈತ ಒಂದು ಪ್ರದೇಶದ ಮುಖ್ಯಸ್ಥನಾಗಿ ಕೆಲಸ ಮಾಡಬೇಕು, ಅದೇ ರೀತಿ ಒಂದು ಆ ಭಾಗದ ಮುಖ್ಯಸ್ಥನಾಗಿ ಪ್ರಾಂತ್ಯದ ಮುಖ್ಯಸ್ಥನಾಗಿ ಕೆಲಸ ಮಾಡಬೇಕು. ಇವೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಕಲ್ಕೊಂಡು ಅವನು ದೊರೆ ಆಗಬೇಕು, ರಾಜನಾಗಬೇಕು. ಅಂದ್ರೆ ಕೆಳಮಟ್ಟದ ಸಮಸ್ಯೆಗಳು ರಾಜನಿಗೆ ಗುರುತಾಗಬೇಕು ಅನ್ನುವ ದೃಷ್ಟಿಯಿಂದ ಇವ್ರೇನ್ ಮಾಡ್ತಿದ್ರು, ಆತನಿಗೆ ಶಿಕ್ಷಣವನ್ನು ಕೊಡ್ತಿದ್ರು. ಅದೇ ರೀತಿ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಅನ್ನೋ ದೃಷ್ಟಿಯಿಂದ ಅವರು ಕೊಡ್ತಿದ್ರು. ಇದೇ ರೀತಿ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನಪ್ಪ ಅಂದ್ರೆ ಭವ್ಯವಾದ ಸಾಮ್ರಾಜ್ಯವನ್ನು ನಾವು ಹೇಳ್ತೀವಿ. ದಕ್ಷಿಣ ಭಾರತ ತುಂಬೆಲ್ಲ ಹಬ್ಬಿ ಹೋಗಿರುವಂತ ಈ ಭವ್ಯವಾದ ಸಾಮ್ರಾಜ್ಯ, ಯಾಕಂದ್ರೆ ಗುಜರಾತ್ ತಟದಿಂದ ಹಿಡ್ಕೊಂಡು ಈ ಭೂಭಾಗದಿಂದ ಹಿಡ್ಕೊಂಡು ಈ ಭವ್ಯವಾದ ಈ ಸಾಮ್ರಾಜ್ಯ
ಕಂಟ್ರೋಲ್ ಮಾಡಬೇಕಾಯ್ತಂದ್ರೆ ಆ ಸಮಯದಲ್ಲಿ ಯಾವುದೇ ರೀತಿಯ ಟೆಲಿಫೋನ್ಗಳು ಇರಲಿಲ್ಲ, ಯಾವುದೇ ರೀತಿಯ ಸೆಲ್ ಫೋನ್ಗಳು ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗ ಯಾವ ರೀತಿಯ ಬಾಂಬ್ಗಳು ಇರಲಿಲ್ಲ, ಅಣುಬಾಂಬ್ಗಳು ನಿಲ್ಲಿಸ್ತೀವಪ್ಪ ಹಂಗೇನೂ ಇರಲಿಲ್ಲ, ವಿಮಾನಗಳು ಇರಲಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಒಬ್ಬ ದೂತ ಇರ್ತಿದ್ದ, ಆ ದೂತ ಇನ್ಫಾರ್ಮೇಶನ್ನ ಕೊಡ್ತಿದ್ದ, ಕುದುರೆಗಳ ಮುಖಾಂತರ ಸಾಕ್ತಿದ್ರು. ಹಿಂಗಾಗಿ ಈ ಸಾಮ್ರಾಜ್ಯವನ್ನು ಸಂಪೂರ್ಣವಾದ ದಕ್ಷಿಣ ಭಾರತದ ಭೂಭಾಗದ ಈ ಸಾಮ್ರಾಜ್ಯವನ್ನು ಕಂಟ್ರೋಲ್ ಮಾಡಬೇಕಾಯ್ತಂದ್ರೆ ಈತ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಜಯಸಿಂಹ ಎಂಬ ತನ್ನ ತಮ್ಮನನ್ನು ಗುಜರಾತ್ ಭೂಭಾಗದ ರಾಜ್ಯಪಾಲನಾಗಿ ನೇಮಿಸಿದ್ದ. ಗುಜರಾತ್ ಭೂಭಾಗದ ರಾಜ್ಯಪಾಲನಾಗಿ ನೇಮಿಸಿ ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕೊಡುವ ಹಾಗೆ ಮಾಡ್ತಿದ್ದ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಬಾದಾಮಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಚಾಲುಕ್ಯ ಎಲ್ಲಿರ್ತಂದ್ರೆ ಬಾದಾಮಿಯಲ್ಲಿ ಇರ್ತಿತ್ತು. ಸೆಂಟ್ರಲ್ ಪಾಯಿಂಟ್ ಎಲ್ಲಿರ್ತಿತ್ತು ಅಂದ್ರೆ ಇಲ್ಲೇ ಬಾದಾಮಿಯಲ್ಲೇನೆ ಇರ್ತಿತ್ತ. ಆದ್ರೆ ಕಂಟ್ರೋಲಿಂಗ್ ಬಾದಾಮಿ ಮಾಡ್ತಿತ್ತ. ಬಟ್ ಆಡಳಿತದ ಭಾಗವಾಗಿ ಯಾವ್ದಪ್ಪ ಗುಜರಾತ್ ಅನ್ನು ಜಯಸಿಂಹನಿಗೆ ಕೊಟ್ಟಿದ್ದ. ಜಯಸಿಂಹ ಏನ್ ಮಾಡ್ತಿದ್ದ ಅಂದ್ರೆ ಅಲ್ಲಿ ರಾಜ್ಯಪಾಲನಾಗಿ ಕೆಲಸ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಿದ್ದ. ಅದೇ ರೀತಿ ವಿಷ್ಣುವರ್ಧನ ಅಂತ ಮತ್ತೊಬ್ಬ ತಮ್ಮ ಬರ್ತಾನೆ. ಈ ವಿಷ್ಣುವರ್ಧನ ವೆಂಗಿ ಮಂಡಲ ಭೂಪ್ರದೇಶ, ಆಂಧ್ರದ ಭೂಭಾಗದಲ್ಲಿ ಬರುವಂತಹ ವೆಂಗಿ ಮಂಡಲ ಭೂಪ್ರದೇಶಕ್ಕೆ ಈತ ರಾಜ್ಯಪಾಲನಾಗಿ ಕೆಲಸ ಮಾಡ್ತಿದ್ದ. ಇಲ್ಲಿ ರಾಜ್ಯಪಾಲನಾಗಿ ಕೆಲಸ ಮಾಡೋದ್ರ ಮುಖಾಂತರ ವೆಂಗಿಯ ಚಾಲುಕ್ಯರ ಎಂಬ ಮಣಿತನ ಹುಟ್ಟುಕೊಳ್ತದ. ಆತ ಇಮ್ಮಡಿ ಪುಲಿಕೇಶಿಯ ತಮ್ಮ. ಈತನಿಂದಲೇ ಈ ವೆಂಗಿ ಮಂಡಲದ ವೆಂಗಿಯ ಚಾಲುಕ್ಯರ ಸಾಮ್ರಾಜ್ಯ, ವೆಂಗಿ ಚಾಲುಕ್ಯರ ಮಣಿತನ ಹುಟ್ಟುಕೊಳ್ತದೆ. ಇದು ಡಿವೈಡ್ ಮಾಡಿ ಆಳ್ವಿಕೆ ಮಾಡ್ತಿದ್ದ. ತನ್ನ ತಮ್ಮರನ್ನೇ ಅಲ್ಲಿಯ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿದ್ದ. ಇಲ್ಲಿ ಚಾಲುಕ್ಯರು ರಾಜ್ಯ ಪಟ್ಟವನ್ನು ಪಡೆದುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ, ಚಾಲುಕ್ಯರ ದೊರೆ ಪಟ್ಟಾಭಿಷೇಕ ಪಡೆಯುವ ಸಂದರ್ಭದಲ್ಲಿ ಪಟ್ಟಭದ್ರ ಎಂಬ ಶಬ್ದವನ್ನು ಬಳಸುವುದರ ಮುಖಾಂತರ ಪಟ್ಟದ ರಾಜನಾಗಿ ಆತನನ್ನು ರೆಡಿ ಮಾಡ್ತಿದ್ರು. ಅದೇ ರೀತಿ ಈ ವಂಶವು ಆಡಳಿತ ಸುವ್ಯವಸ್ಥೆಗಾಗಿ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಸಹಿತ ಹೊಂದಿತ್ತು. ಅದು ಮಂತ್ರಿಮಂಡಲ ವ್ಯವಸ್ಥೆಯನ್ನು ಸಹಿತ ಹೊಂದಿತ್ತು. ಆ ಮಂತ್ರಿಮಂಡಳ ಎಲ್ಲಿರ್ತಿತ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರ್ತಿತ್ತು, ಅಂದ್ರೆ ಬಾದಾಮಿಯಲ್ಲಿ ಇರ್ತಿತ್ತು. ಅಲ್ಲಿ ಮಹಾಪ್ರಧಾನ, ದಂಡನಾಯಕ, ಮಹಾಸಂಧಿ ವಿಗ್ರಹ, ವಿಶೇಷಾಧಿಕಾರಿ, ಶ್ರೀಕಾಕೃ ಅಂತ ಹೇಳ್ತಾರೆ. ಇವೆಲ್ಲವನ್ನು ನೋಡಿದಾಗ ಇವತ್ತಿನ ಸೆಂಟ್ರಲ್ ವ್ಯವಸ್ಥೆಯಲ್ಲೂ ಸಹಿತ ಇದೇ ರೀತಿ ಇರ್ತದೆ ನೋಡ್ರಿ. ಪ್ರಧಾನಮಂತ್ರಿ, ದಂಡನಾಯಕ, ಸೈನಿಕ ಇದರದ ಮುಖ್ಯಸ್ಥ, ಸೈನ್ಯದ ಮುಖ್ಯಸ್ಥ, ಮಹಾಸಂಧಿ ವಿಗ್ರಹ ಅಂತ ನಾವು ಪ್ರತಿ ಸರಿ ಓದ್ತೀವಿ. ಈತ ಯಾರಪ್ಪ? ವಿದೇಶಾಂಗ ಸಚಿವಾಲಯ. ಈತ PM, ಹೌದಾ? ಈತ ಜನರಲ್, ಅಂದ್ರೆ ಜನರಲ್ ಅನ್ಕೋತಿದ್ರು ಈತನಿಗೆ ಜನರಲ್ ಅಂತ ಕರಿತಿದ್ರು. ಓಕೆ, ನಾವು ಇದನ್ನ ಹೆಂಗ್ ಹೇಳ್ಬೋದು ಅಂದ್ರೆ ಹೋಮ್ ಮಿನಿಸ್ಟರ್ ಅಂತ ಹೇಳ್ಬೋದು, ಅಥವಾ ರಕ್ಷಣಾ ಮಂತ್ರಿ ಅಂತ ಹೇಳ್ಬೋದು. ಹೋಮ್ ಮಿನಿಸ್ಟರ್ ಅಥವಾ ರಕ್ಷಣಾ ಮಂತ್ರಿ ಅಂತ ಹೇಳ್ಬೋದು. ಈತ ಸಂಧಿ ವಿಗ್ರಹ, ವಿದೇಶಾಂಗ ಇಲಾಖೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇವ್ರ ಕಡೆ ಇರ್ತಿತ್ತ, ವಿದೇಶಾಂಗ ಇಲಾಖೆ. ಓಕೆ, ವಿಶೇಷಾಧಿಕಾರಿ ಅಂತ ಇರ್ತಿದ್ರ. ಈ ವಿಶೇಷಾಧಿಕಾರ, ಶ್ರೀಕಾಕೃ, ಇವ್ರೇನ್ ಪದವಿಗಳು ಇದಾವಲ್ಲ ಇವೆಲ್ಲ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲ, ಹಣಕಾಸಿನ ವ್ಯವಹಾರಗಳನ್ನು ನೋಡ್ಕೊತಿದ್ರು. ಈ ರೀತಿ ಏನಪ್ಪಾ ಇಲ್ಲ ನೋಡಿ, ಮಹಾಪ್ರಧಾನ, ದಂಡನಾಯಕ, ಮಹಾಸಂಧಿ ವಿಗ್ರಹ, ವಿಶೇಷಾಧಿಕಾರಿ, ಶ್ರೀಕಾಕೃ, ಈ ರೀತಿ ಇವರು ಅನೇಕ ಇಲಾಖೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ತನ್ನ ಸಾಮ್ರಾಜ್ಯದ ಆಳ್ವಿಕೆಯನ್ನು ಅವರು ನಡೆಸ್ಕೊಂಡು ಹೋಗಿದ್ರು. ಈಗ ಇದೇ ರೀತಿ ಏನ್ ಮಾಡಿರಪ್ಪ ಅಂದ್ರ ಇವರು ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಆಳ್ವಿಕೆ ಮಾಡುವ ದೃಷ್ಟಿಕೋನದಿಂದ ಇವರು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡ್ರು. ಇಲ್ಲಿ ನೋಡಿ, ಮಂಡಲ ಅಂತ ಹೇಳ್ತೀವಿ, ವಿಷಯ ಅಂತ ಹೇಳ್ತೀವಿ, ನಾಡು ಅಂತ ಹೇಳ್ತೀವಿ, ಮತ್ತು ಗ್ರಾಮ ಅಂತ ಹೇಳ್ತೀವಿ. ಇದು ಸ್ಟೆಪ್ ಬೈ ಸ್ಟೆಪ್ ಇರ್ತಿತ್ತು. ಅಂದ್ರೆ ಮಂಡಲದಿಂದ ವಿಷಯದಲ್ಲಿ ಈ ನಾಡುಗಳು ಇರ್ತಿದ್ವು, ಈ ನಾಡಿನಲ್ಲಿ ಗ್ರಾಮಗಳು ಇರ್ತಿದ್ವು. ನಾವು ಇವತ್ತು ಹೆಂಗ್ ಮಾಡ್ಕೊಂಡಿವಿ? ರಾಜ್ಯ, ಕೇಂದ್ರ, ಭಾರತ ಎಂಬ ರಾಷ್ಟ್ರಕ್ಕೆ ಈ ಭಾರತ ಎಂಬ ಭೂಭಾಗಕ್ಕೆ ನಾವು ಏನ್ ಮಾಡ್ಕೊಂಡಿವಿ? ರಾಜ್ಯಗಳಲ್ಲಿ ಜಿಲ್ಲೆಗಳು ಅಂತ ಮಾಡ್ಕೊಂಡಿವಿ, ಜಿಲ್ಲೆಗಳಲ್ಲಿ ತಾಲೂಕುಗಳಾಗಿ ಮಾಡ್ಕೊಂಡಿವಿ, ತಾಲೂಕುಗಳು ಮುಂದೆ ಗ್ರಾಮಗಳನ್ನಾಗಿ ಮಾಡ್ಕೊಂಡಿವಿ. ಭಾರತವನ್ನು ನಾವು ಏನಂತ ಹೇಳ್ತೀವಿ? ಹಳ್ಳಿಗಳ ರಾಷ್ಟ್ರ, ಗ್ರಾಮಗಳ ರಾಷ್ಟ್ರ ಅಂತ ಹೇಳ್ತೀವಿ.
ನಾವು ಇದನ್ನು ಈ ರೀತಿ ಸ್ಟಡಿ ಮಾಡೋಣ. ಗ್ರಾಮಗಳನ್ನು ಗಾವುಂಡರು ಎಂಬ ಮುಖ್ಯಸ್ಥರು ಗ್ರಾಮಗಳನ್ನು ನೋಡಿಕೊಳ್ಳುತ್ತಿದ್ದರು. ಅಂದ್ರೆ ಗ್ರಾಮದ ಆಡಳಿತ ವ್ಯವಸ್ಥೆ ಈ ಗಾವುಂಡ ನೋಡಿಕೊಳ್ಳುತ್ತಿದ್ದ. ಇದೇ ರೀತಿ ಗ್ರಾಮಗಳು ಸೇರಿ ನಾಡುಗಳಾಗಿ ಮಾಡಿಕೊಂಡಿದ್ದರು. ಅಂದ್ರೆ ಇವತ್ತಿನ ತಾಲೂಕಾ ಲೆವೆಲ್ ತಹಶೀಲ್ ಕಾರ್ಯಾಲಯ ಅಂತ ಹೇಳ್ಬೋದು. ಇವ ಇಲ್ಲಿ PDO ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಇದನ್ನ ಅಧ್ಯಕ್ಷ ಮಾಡಿಬಿಡೋದು, ಗ್ರೌಂಡ್ ಅಂತ ಇರ್ತಿದ್ದ. ಅದಕ್ಕೆ ಇಲ್ಲಿ ನಾಡ ಎಂಬ ಪ್ರದೇಶ ಇಟ್ಕೊಂಡಿದ್ರು, ತಾಲೂಕಾ ಲೆವೆಲ್ ಇಟ್ಕೊಂಡಿದ್ರು ಇವರು. ಇದನ್ನ ನಾಡ ಗಾವುಂಡ ಅಂತ ಹೇಳ್ತೀವಿ. ತಹಶೀಲ್ದಾರ್ ಅಂತ ಹೇಳ್ಬೋದು, ಆಳ್ವಿಕೆ ಮಾಡ್ತಿದ್ದ. ಓಕೆ, ಈ ನಾಡ ಗಾವುಂಡ ಈ ನಾಡನ್ನು ಕಂಟ್ರೋಲ್ ಮಾಡ್ತಿದ್ದ, ಅದರೊಳಗೆ ಈ ಗ್ರಾಮಗಳು ಬರ್ತಿದ್ವು. ಈ ನಾಡುಗಳೆಲ್ಲ ಸೇರಿ ವಿಷಯಗಳಂತ ಮಾಡ್ಕೊಂಡಿದ್ರು ಅವರು. ಈ ವಿಷಯಗಳಂತ ಏನ್ ಮಾಡ್ಕೊಂಡಿದ್ರು, ನಾವು ಜಿಲ್ಲೆ ಅಂತ ಹೇಳೋಣ, ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳೋಣ, ಡಿಸ್ಟ್ರಿಕ್ಟ್ ಆಫೀಸ್ ಅಂತ ಹೇಳೋಣ, ಜಿಲ್ಲಾಧಿಕಾರಿ, ನೀವೆಲ್ಲರೂ ಕಾಣುತ್ತಿರುವಂತ ಕನಸಿನ ಅಧಿಕಾರಿ, ನೀವೆಲ್ಲರೂ ಕಾಣುತ್ತಿರುವಂತ ಕನಸಿನ ಅಧಿಕಾರಿಗಳು. ಓಕೆ, ಇಲ್ಲಿ ವಿಷಯಪತಿ ಅಂತ ವ್ಯಕ್ತಿ ಇದನ್ನು ಕಂಟ್ರೋಲ್ ಮಾಡ್ತಿದ್ದ. ಈ ವಿಷಯ ಎಂಬುಗಳನ್ನು ವಿಷಯಪತಿ ಅಂತ ಕಂಟ್ರೋಲ್ ಮಾಡ್ತಿದ್ದ. ಇದನ್ನು ನಾವು ಡಿಸ್ಟ್ರಿಕ್ಟ್ ಅಂತ ಹೇಳೋದು. ಓಕೆ, ಇದೇ ರೀತಿ ಮಂಡಲ ಅಂತ ಹೇಳ್ತೀವಿ. ಅದು ಮಂಡಲ ಅಂತ ಹೇಳ್ತೀವಿ. ಇವುಗಳು ಪ್ರಾಂತ್ಯಗಳಾಗಿ ಕರಿತಿದ್ರು. ನಾವೇನ್ ಮಾಡಿದೀವಿ, ಅದನ್ನು ರಾಜ್ಯಗಳಾಗಿ ವಿಂಗಡಣೆ ಮಾಡ್ಕೊಂಡಿವಿ ಅಂತ ಹೇಳೋದು. ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇವ್ರದ್ದು ರಾಜಪ್ರಭುತ್ವ ವ್ಯವಸ್ಥೆ. ಇಲ್ಲಿ ರಾಜ್ಯಪಾಲರನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ರು. ಇವತ್ತಿಗೂ ಸಹಿತ ರಾಜ್ಯದ ಮುಖ್ಯಸ್ಥರನ್ನು ನಾವು ರಾಜ್ಯಪಾಲರಾಗಿ ಕರಿತೀವಿ. ಈತ ಪ್ರಾಂತ್ಯದ ಮುಖ್ಯಸ್ಥನಾಗ್ತಿದ್ದ, ಮಂಡಳದ ಮುಖ್ಯಸ್ಥನಾಗ್ತಿದ್ದ. ಇದೇ ರೀತಿ ಇವರು ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ ವಿಂಗಡನಾತ್ಮಕವಾಗಿ ಇಟ್ಕೊಂಡು ಆಡಳಿತವನ್ನು ಸುವ್ಯವಸ್ಥಿತವಾಗಿ ಕೊಟ್ಟು ಪ್ರಜೆಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತಿದ್ರು ಅಂತ ಗೊತ್ತಾಗುತ್ತೆ. ಮಂಡಳದಲ್ಲಿ ವಿಷಯಗಳು, ವಿಷಯದಲ್ಲಿ ನಾಡುಗಳು, ನಾಡುಗಳಲ್ಲಿ ಗ್ರಾಮಗಳು. ಅದೇ ರೀತಿ ಮಂಡಳಗಳಿಗೆ ರಾಜ್ಯಪಾಲರು, ವಿಷಯಗಳಿಗೆ ವಿಷಯಪತಿಗಳು, ಮತ್ತು ನಾಡುಗಳಿಗೆ ನಾಡಗಾವುಂಡರು, ಮತ್ತು ಗ್ರಾಮಗಳಿಗೆ ಗಾವುಂಡರು ಅಥವಾ ಗೌಡರು ಅಂತ ಹೇಳ್ತೀವಿ. ಈ ರೀತಿ ಇವರು ಡಿವೈಡ್ ಮಾಡ್ಕೊಂಡಿದ್ರು. ಇದೇ ರೀತಿ ನಾವು ನೋಡಿದಾಗ ಇವರ ಆಡಳಿತಕ್ಕೆ ಅನುಕೂಲಕ್ಕಾಗಿ ಕಂದಾಯ ವ್ಯವಸ್ಥೆ ಅಥವಾ ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಇಟ್ಕೊಂಡಿದ್ರು ಅಂತ ನಾವು ಸ್ವಲ್ಪ ನೋಡಿದಾಗ, ಭೂ ಕಂದಾಯವೇ ಮುಖ್ಯವಾದ ಕಂದಾಯವಾಗಿತ್ತು, ಆದಾಯವಾಗಿತ್ತು. ಕೃಷಿಯೇ ಮುಖ್ಯವಾದ ಉದ್ಯೋಗವಾಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅದೇ ಮುಖ್ಯವಾದ ಆದಾಯವಾಗಿತ್ತು. 8% ಕಲೆಕ್ಟ್ ಮಾಡ್ತಿದ್ರಪ್ಪ ಅಂದ್ರೆ 1/6 ಕಲೆಕ್ಟ್ ಮಾಡ್ತಿದ್ರು. ಓಕೆ, ಇದೇ ರೀತಿ ಇದನ್ನು ಸಿದ್ಧಿಯ ಎಂದು ಕರೆಯುತ್ತಿದ್ರು. ಏನಂತ? ಸಿದ್ಧಿಯ ಅಂತ ಕರೆಯುತ್ತಿದ್ರು. ಪ್ರಾಚೀನ ಭಾರತದ ಮುಖ್ಯವಾದ ವ್ಯಾಪಾರ ಕೇಂದ್ರಗಳು ಇವರ ರಾಜ್ಯದಲ್ಲಿ ಇದ್ದವು. ಪ್ರಾಚೀನ ಭಾರತದ ಮುಖ್ಯವಾದ ವ್ಯಾಪಾರ ಕೇಂದ್ರಗಳು ಇವರ ಕಾಲಘಟ್ಟದಲ್ಲಿ ಇದ್ದವು. ಐಹೊಳೆ, ಅಯ್ಯಾವಹೊಳೆ ಅಂತ ಹೇಳ್ತೀವಿ. ಇಲ್ಲಿ ಅಯ್ಯಾವಹೊಳೆ ಎಂಬ ಸಂಘಟನೆ ಹೊಂದಿತ್ತು. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ, ಭಾರತದಲ್ಲಿ ಅತಿ ದೊಡ್ಡ ಒಂದು ವ್ಯಾಪಾರಿ ಸಂಘಟನೆ ಎಲ್ಲಿತ್ತು? ಅಯ್ಯಾವಹೊಳೆಯಲ್ಲಿತ್ತು. ಅದೇ ರೀತಿ ವೆಂಗಿ ಮಂಡಲ, ವೆಂಗಿಯಲ್ಲಿ ಸಹಿತ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇತ್ತು. ಇವೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳು ಅಂತ ಹೇಳ್ತೀವಿ. ಕಲ್ಯಾಣದಲ್ಲಿ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇತ್ತು. ಇವೆಲ್ಲ ಸಂಪರ್ಕವನ್ನು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಹೊಂದಿದ್ದವು. ಇದನ್ನು ನಾವು ನೋಡಿದಾಗ ಏನು ಗೊತ್ತಾಗುತ್ತಂದ್ರೆ, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ವ್ಯವಸ್ಥೆ ಇವತ್ತಿಗೆಲ್ಲ ಮೊದಲಿಂದ ವಿದೇಶಿ ವ್ಯಾಪಾರವನ್ನು ನಾವು ಹೊಂದಿದ್ವಿ. ಅಲ್ಲಿಯೂ ಸಹಿತ ನಾವು ಸಂಘಗಳನ್ನು ಮಾಡಿಕೊಂಡಿದ್ವಿ. ಮತ್ತು ಇಮ್ಮಡಿ ಪುಲಿಕೇಶಿ, ಈ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ನೋಡಿದಾಗ ಇವರು ಇಂಟರ್ನ್ಯಾಷನಲ್ ಲೆವೆಲ್ದಾಗ ವ್ಯವಹಾರಗಳನ್ನು ನಡೆಸುತ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಈ ಮನೆತನ ಸಂಘರ್ಷಗಳನ್ನು ನೋಡಿದೀವಿ. ಅಂದ್ರೆ ಈ ಮನೆತನದ ರಾಜಕೀಯ ವ್ಯವಸ್ಥೆ ನೋಡಿದೀವಿ, ಈ ಮನೆತನದ ಆಡಳಿತ ವ್ಯವಸ್ಥೆಯನ್ನು ನೋಡಿದೀವಿ. ವ್ಯವಸ್ಥಿತವಾದ ಸುವ್ಯವಸ್ಥಿತ ಆಡಳಿತ ವ್ಯವಸ್ಥೆಯನ್ನು ಕೊಟ್ಟಿದ್ದಕ್ಕೂ ಸಹಿತ ಇವತ್ತಿನ ಆಡಳಿತ ವ್ಯವಸ್ಥೆಗೆ ಅನುಕೂಲವಾಗ್ತಾ ಇದೆ ಅಂತ ಹೇಳ್ತೀವಿ. ನೀವೆಲ್ಲರೂ ಸಹಿತ ಈ ಸಂತೋಷ್ ಲಾಡ್ ಫೌಂಡೇಶನ್ ನಡೆಸುತ್ತಿರುವಂತಹ ಕ್ಲಾಸ್ಗಳಿಗೆ ಕೋಆಪರೇಟ್ ಮಾಡ್ತಿದ್ದೀರಿ. ಇದರ ಸಂಪೂರ್ಣ ಸದುಪಯೋಗ ತೆಗೆದುಕೊಂಡು ನೀವೇನು ನಮಗೆ ರಿಸಲ್ಟ್ ಕೊಡ್ತೀರಲ್ಲ, ಮುಂಬರುವ ದಿನಗಳಲ್ಲಿ ಸರ್ಕಾರಗಳು ನಡೆಸಿಕೊಂಡು ಹೋಗುತ್ತಿರುವಂತಹ ಎಕ್ಸಾಮ್ಗಳಲ್ಲಿ ನೀವು ಪಾಸ್ ಆಗಿ ನಿಮ್ಮ ರಿಸಲ್ಟ್ ಅನ್ನು ನಮಗೆ ಮುಟ್ಟಿಸ್ರಿ. ನೀವು ನಿಮ್ಮ ಗೆಲುವೆ ಇದು ನಮಗೆ ಕೊಡುತ್ತಿರುವಂತಹ ಬಲಾಢ್ಯವಾದ, ಅಂದ್ರೆ ಶ್ರೇಷ್ಠವಾದ ಪ್ರತಿಫಲವಾಗಿದೆ ಅಂತ ನಾನು ಹೇಳ್ತೀನಿ. ಇದು ಉಚಿತವಾಗಿ ಸಿಕ್ಕಿದೆ ಅಂತ ಬೇಡ, ಇದು ಶ್ರೇಷ್ಠವಾಗಿದೆ ಅನ್ನೋದು ಆಗಲಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.